ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 815 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 6 ಮತ್ತು 7ನೇ ಫೆಬ್ರವರಿ 2025. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಡಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಆಕ್ಟ್ 1 ಡಬಲ್ ಡೆಕ್ ಸರಕು ರೈಲನ್ನು ಯಾವ ರೈಲ್ವೆ ವಿಭಾಗವು ನಿರ್ವಹಿಸಿತು? ವಿಚ್ ರೈಲ್ವೆ ಡಿವಿಷನ್ ಆಪರೇಟೆಡ್ ಇಂಡಿಯಾಸ್ ಫಸ್ಟ್ ಆಕ್ಟ್ 1 ಡಬಲ್ ಡೆಕ್ ಫ್ರೈಟ್ ಟ್ರೈನ್? ಸೊ ಫ್ರೈಟ್ ಟ್ರೈನ್ ಅಂದರೆ ಸರಕುಗಳನ್ನು ಸಾಗಣೆ ಮಾಡ್ತಕ್ಕಂಥ ಟ್ರೈನನ್ನು ನಾವು ಫ್ರೈಟ್ ಟ್ರೈನ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಡಬಲ್ ಡೆಕ್ ಅಂದರೆ 2 ಹಂತಗಳಲ್ಲಿರ್ತಕ್ಕಂಥ ಸರಕು ಸಾಗಣೆ ರೈಲನ್ನು ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವ ರೈಲ್ವೆ ವಲಯ ನಿರ್ವಹಿಸಲ್ಪಟ್ಟಿತ್ತು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಬೆಂಗಳೂರು ವಿಭಾಗ ಅಥವಾ ಬೆಂಗಳೂರು ರೈಲ್ವೆ ಡಿವಿಷನ್ನ ವತಿಯಿಂದ ಸೊ ಇದನ್ನು ನಿರ್ವಹಣೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಚಿತ್ರದಲ್ಲಿ ನೀವು ನೋಡ್ಬೋದು, ಡಬಲ್ ಡೆಕ್ ಅಂದರೆ 2 ಹಂತಗಳಲ್ಲಿ ನಾವು ಸರಕುಗಳನ್ನು ಸಾಗಣೆ ಮಾಡಬಹುದು ಆಗಿರುತ್ತೆ. ಸೊ ಈ ರೀತಿಯಾಗಿ ಮೊಟ್ಟ ಮೊದಲ ಬಾರಿಗೆ 4 ವೀಲರ್ಸ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥದ್ರ ಮುಖಾಂತರ ಈ ಒಂದು ವ್ಯವಸ್ಥೆಯನ್ನ ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತ ದೇಶದಲ್ಲಿ ಸಕ್ಸಸ್ಫುಲ್ ಆಗಿ ಮಾಡಿರ್ತಾರೆ. ಸೊ ಈ ಒಂದು ಆಪರೇಷನ್ ಅಥವಾ ಈ ಒಂದು ಕಾರ್ಯಾಚರಣೆಯನ್ನ ಅಥವಾ ಇದನ್ನ ಕಂಡಕ್ಟ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಬೆಂಗಳೂರು ರೈಲ್ವೆ ಡಿವಿಷನ್ ವತಿಯಿಂದ ಇದನ್ನ ಕಂಡಕ್ಟ್ ಮಾಡಿರ್ತಾರೆ. ಸೊ ಇದು ಇಂಡಿಯಾಸ್ ಫಸ್ಟ್ ಆಕ್ಟ್ 1 ಫ್ರೈಟ್ ಟ್ರೈನ್ ಟು ಟ್ರಾನ್ಸ್ಪೋರ್ಟ್ 264 SUVಗಳನ್ನು ಈಗ ಟ್ರಾನ್ಸ್ಪೋರ್ಟ್ ಮಾಡಿರ್ತಾರೆ. ಸೊ ಎಲ್ಲಿಂದ ಎಲ್ಲಿಗೆ ಅಂದರೆ ಆಂಧ್ರ ಪ್ರದೇಶದ ಪೆನುಕೊಂಡದಿಂದ ಫರೂಕ್ ನಗರ್ ಇನ್ ಹರಿಯಾಣಗೆ ಈಗ ಟ್ರಾನ್ಸ್ಪೋರ್ಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಆಗ್ತಕ್ಕಂಥ ಅಡ್ವಾಂಟೇಜ್ ಏನು ಅಂದರೆ ಯೂಶ್ವಲಿ ಅಪ್ಪರ್ ಸ್ಪೇಸ್ ಯಾವಾಗಲೂ ಎಂಟಿ ಇರ್ತಾ ಇತ್ತು ಈ ಒಂದು 4 ವೀಲರ್ಸನ್ನು ಟ್ರಾನ್ಸ್ಪೋರ್ಟ್ ಮಾಡುವಾಗ. ಸೊ ಇವಾಗ ಆ ಸ್ಪೇಸನ್ನು ಉಳಿಸಿಕೊಂಡಿರುವ ಕಾರಣದಿಂದ ಸೊ ಅದೇ ವೆಚ್ಚದಲ್ಲಿ ಡಬಲ್ ದಿ ಅಮೌಂಟ್ ಆಫ್ ಗೂಡ್ಸನ್ನು ನಾವು ಟ್ರಾನ್ಸ್ಪೋರ್ಟ್ ಮಾಡಿರೋದ್ರಿಂದ ಸೊ ನಮಗೆ ಎಕಾನಮಿನೂ ಸೇವ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನಮ್ಮ ಎನ್ವೈರನ್ಮೆಂಟ್ಗೂ ಕೂಡ ಈ ಒಂದು ಕಾರ್ಬನ್ ಫುಟ್ ಪ್ರಿಂಟ್ ಅಂತಕ್ಕಂಥದ್ದು ಸೊ ಕಡಿಮೆ ಆಗ್ತಕ್ಕಂಥದ್ರ ಒಂದು ಅಡ್ವಾಂಟೇಜ್ ಆಗಿರುತ್ತೆ. ಸೊ ಈ ಒಂದು ಆಕ್ಟ್ ಡಬಲ್ ಡೆಕ್ ಫ್ರೈಟ್ ಟ್ರೈನ್ ಏನಿದೆ ಸೊ ಇಟ್ ಇಸ್ ದಿ ಸಿಗ್ನಿಫಿಕೆಂಟ್ ಇನೋವೇಷನ್ ಅಂದರೆ ಒಂದು ಮಹತ್ವವಾಗಿರ್ತಕ್ಕಂಥ ಒಂದು ನಾವೀನ್ಯತೆ ಆಗಿರುತ್ತೆ. So it can transport 264 cars in single trip ಅಂದರೆ ಒಂದೇ ಟ್ರಿಪ್ನಲ್ಲಿ ಇದು 264 ಕಾರುಗಳನ್ನು ಸಾಗಿಸಬಹುದಾಗಿರ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಕೋಲ್ಕತ್ತಾದಲ್ಲಿರುವ ಭಾರತೀಯ ಸೇನೆಯ ಪೂರ್ವ ಕಮಾಂಡ್ ಪ್ರಧಾನ ಕಚೇರಿಯನ್ನು ಈಗ ಹೀಗೆ ಕರೆಯಲಾಗುತ್ತದೆ. ದಿ ಇಂಡಿಯನ್ ಆರ್ಮೀಸ್ ಈಸ್ಟರ್ನ್ ಕಮಾಂಡ್ ಹೆಡ್ ಕ್ವಾರ್ಟರ್ಸ್ ಇನ್ ಕೋಲ್ಕತ್ತಾ ಈಸ್ ನೌ ಕಾಲ್ಡ್. ಸೊ ನಮ್ಮ ಕೋಲ್ಕತ್ತಾದ ಈಸ್ಟರ್ನ್ ಕಮಾಂಡ್ ಏನಿರುತ್ತೆ ಸೊ ಇದು ನಮ್ಮ ಭಾರತೀಯ ಸೇನೆಯ ಪೂರ್ವ ಕಮಾಂಡ್ನ ಪ್ರಧಾನ ಕಚೇರಿಗೆ ಈಗ ಮರುನಾಮಕರಣ ಮಾಡಿರ್ತಾರೆ. ಸೊ ಏನಂತ ಮರುನಾಮಕರಣ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಿಜಯ್ ದುರ್ಗ್ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಬಹಳ ಇತ್ತೀಚೆಗೆ ನಿಮಗೆ ನೆನಪಿದ್ರೆ ಸೊ ಅಂಡಮಾನ್ ಮತ್ತು ನಿಕೋಬಾರ್ನ ಕ್ಯಾಪಿಟಲ್ ಸಿಟಿ ಆಗಿರ್ತಕ್ಕಂಥ ಪೋರ್ಟ್ ಬ್ಲೇರ್ ಏನಿದೆ ಸೊ ಇದನ್ನ ಶ್ರೀ ವಿಜಯಪುರಂ ಅಂತ ನಾಮಕರಣ ಮಾಡಿರ್ತಾರೆ. ಸೊ ಅದೇ ರೀತಿ ಈ ಒಂದು ಕೇಂದ್ರ ಕಚೇರಿಗೆ ವಿಜಯ್ ದುರ್ಗ್ ಅಂತ ನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ವಿಜಯ್ ದುರ್ಗ್ ಅಂತ ಏನಕ್ಕೆ ನಾಮಕರಣ ಮಾಡಿದ್ದಾರೆ ಅದನ್ನು ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಅಪ್ಡೇಟ್ ಏನು ಅಂದ್ರೆ ಈ ಭಾಗದಲ್ಲಿ ಸೊ ಫಾರ್ ಎಕ್ಸಾಂಪಲ್ ನಮ್ಮ ರೈಲ್ವೇದಲ್ಲಿ ನಾವು ಈ ಒಂದು ಆರ್ಮಿಯಲ್ಲಿ ಇಂಡಿಯನ್ ಆರ್ಮಿ ಅಥವಾ ಭಾರತೀಯ ಸೇನೆಯಲ್ಲಿ ಸೊ 7 ಕಮಾಂಡ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಾವಿವತ್ತು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಇದು. ಸೊ ಈ ಭಾಗದಲ್ಲಿರ್ತಕ್ಕಂಥ ಕಮಾಂಡ್ ಹೆಡ್ ಕ್ವಾರ್ಟರ್ಸ್ ಅಥವಾ ಕೇಂದ್ರ ಕಚೇರಿ ಸೊ ಇದನ್ನು ನಾವು ಈಸ್ಟರ್ನ್ ಕಮಾಂಡ್ ಅಂತ ಹೇಳ್ತೇವೆ. ಸೊ ಇದು ಕೋಲ್ಕತ್ತಾದ ವೆಸ್ಟ್ ಬೆಂಗಾಲ್ನಲ್ಲಿರ್ತಕ್ಕಂಥ ಕಮಾಂಡ್ ಆಗಿರುತ್ತೆ. ಸೊ ಇದಕ್ಕೆ ಈಗ ಮರುನಾಮಕರಣ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ 2ನೇ ಕಮಾಂಡನ್ನು ನಾವು ಸೆಂಟ್ರಲ್ ಕಮಾಂಡ್ ಅಂತ ಹೇಳ್ತೇವೆ. ಸೆಂಟ್ರಲ್ ಕಮಾಂಡ್ ಅಂತಕ್ಕಂಥದ್ದು ಉತ್ತರ ಪ್ರದೇಶ ಲಕ್ನೋನಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ 3ನೇ ಕಮಾಂಡ್ ಅನ್ನ ನಾವು ಟ್ರೈನಿಂಗ್ ಕಮಾಂಡ್ ಅಂತ ಹೇಳ್ತೇವೆ. ಸೊ ಇದು ಹಿಮಾಚಲ್ ಪ್ರದೇಶದ ಶಿಮ್ಲಾದಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ನಾರ್ತನ್ ಕಮಾಂಡ್ ಅನ್ನ ನಾವು ಜಮ್ಮು ಮತ್ತು ಕಾಶ್ಮೀರದ ಉಧಂಪುರ್ನಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ವೆಸ್ಟರ್ನ್ ಕಮಾಂಡ್ ಅನ್ನ ಹರಿಯಾಣದ ಚಂಡಿ ಮಂದಿರ್ನಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಸೌತ್ ವೆಸ್ಟರ್ನ್ ಕಮಾಂಡ್ ಅನ್ನ ರಾಜಸ್ಥಾನದ ಒಂದು ಜೈಪುರ್ನಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಸದರ್ನ್ ಕಮಾಂಡ್ ಅನ್ನ ನಾವು ಮಹಾರಾಷ್ಟ್ರದ ಪುಣೆದಲ್ಲಿ ನೋಡಬಹುದಾಗಿರುತ್ತೆ. ಸೊ ಈಗ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಕೋಲ್ಕತ್ತಾದಲ್ಲಿರ್ತಕ್ಕಂಥ ಈಸ್ಟರ್ನ್ ಕಮಾಂಡ್ ಅನ್ನ ಮುಂಚೆ ಏನಂತ ಕರೀತಾ ಇದ್ರು ಅಂದ್ರೆ
ಫೋರ್ಟ್ ವಿಲಿಯಂ ಅಂತ ಕರೀತಾ ಇದ್ರು. ಫೋರ್ಟ್ ವಿಲಿಯಂ ಇಂದ ಈಗ ವಿಜಯ್ ದುರ್ಗ್ ಅಂತ ಮರುನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಂಡಿಯನ್ ಆರ್ಮಿ ಹ್ಯಾಸ್ ರೀನೇಮ್ಡ್ ಇಟ್ಸ್ ಈಸ್ಟರ್ನ್ ಕಮಾಂಡ್ ಹೆಡ್ ಕ್ವಾರ್ಟರ್ಸ್. ಸೊ ಈಸ್ಟರ್ನ್ ಕಮಾಂಡ್ ಅನ್ನ ಹೆಡ್ ಕ್ವಾರ್ಟರ್ಸ್ ಅನ್ನ ಈಗ ಮರುನಾಮಕರಣ ಮಾಡಿರ್ತಾರೆ. ಸೊ ಈಸ್ಟರ್ನ್ ಕಮಾಂಡ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿರುತ್ತೆ ಅಂದ್ರೆ ಕೋಲ್ಕತ್ತಾದಲ್ಲಿರುತ್ತೆ. ಸೊ ಫೋರ್ಟ್ ವಿಲಿಯಂ ಅಂತ ಮುಂಚೆ ಕರೀತಾ ಇದ್ದದ್ದನ್ನ ಈಗ ವಿಜಯ್ ದುರ್ಗ್ ಅಂತ ಮರುನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ಅಥವಾ ಐತಿಹಾಸಿಕವಾಗಿರ್ತಕ್ಕಂಥ ಸಂದರ್ಭವನ್ನ ನಾವು ನೆನಪಿಸ್ಕೊಳ್ಳೋದಾದ್ರೆ, ಸೊ ಇಟ್ ವಾಸ್ ಒರಿಜಿನಲಿ ಬ್ರಿಟಿಷ್ ಕೊಲೋನಿಯಲ್ ಫೋರ್ಟ್ ಆಗಿರುತ್ತೆ. ಅಂದ್ರೆ ಮೂಲತಃ ಇದು ಬ್ರಿಟಿಷ್ ವಸಾಹತುಶಾಹಿಗಳ ಕೋಟೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಇಟ್ ಸರ್ವ್ಡ್ ಆಸ್ ಹೆಡ್ ಕ್ವಾರ್ಟರ್ಸ್ ಆಫ್ ದಿ ಈಸ್ಟರ್ನ್ ಕಮಾಂಡ್ ಆಫ್ ಇಂಡಿಯನ್ ಆರ್ಮಿ ಇನ್ ಕೋಲ್ಕತ್ತಾ. ಸೊ ಕೋಲ್ಕತ್ತಾದಲ್ಲಿರ್ತಕ್ಕಂಥ ನಮ್ಮ ಭಾರತೀಯ ಸೇನೆಯ ಪೂರ್ವ ಕಮಾಂಡ್ ನ ಪ್ರಧಾನ ಕಚೇರಿಯಾಗಿ ಈ ಒಂದು ಭಾಗ ಕಾರ್ಯನಿರ್ವಹಿಸ್ತಾ ಇದ್ದದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ಇವಾಗ it was named after King William III of the England. ಸೊ ಇಂಗ್ಲೆಂಡ್ ನ ಕಿಂಗ್ ವಿಲಿಯಂ III ಇದರ ಯಾರಿದ್ರು, ಸೊ ಅವರ ಹೆಸರನ್ನ ಇಲ್ಲಿ ಇಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಸಿಗ್ನಿಫಿಕೆನ್ಸ್ ಅಂದ್ರೆ ಈ ಒಂದು ಹೊಸ ಹೆಸರೇನಿರುತ್ತೆ, ಸೊ ಅದರ ಮಹತ್ವವನ್ನ ನಾವು ನೋಡೋದಾದ್ರೆ, ವಿಜಯ್ ದುರ್ಗ್ ಈಸ್ ಇನ್ಸ್ಪೈರ್ಡ್ ಬೈ ದಿ ಒನ್ ಆಫ್ ದಿ ಓಲ್ಡೆಸ್ಟ್ ಫೋರ್ಟ್ಸ್ ಅಲಾಂಗ್ ದಿ ಸಿಂಧದುರ್ಗ್ ಕೋಸ್ಟ್ ಇನ್ ಮಹಾರಾಷ್ಟ್ರ. ಅಂದ್ರೆ ಮಹಾರಾಷ್ಟ್ರದ ಸಿಂಧದುರ್ಗ್ ಕರಾವಳಿಯ ಅತ್ಯಂತ ಹಳೆಯದಾಗಿರ್ತಕ್ಕಂಥ ಒಂದು ಕೋಟೆ. ಈ ಮಹಾರಾಷ್ಟ್ರದ ತೀರ ಪ್ರದೇಶದಲ್ಲಿ ಅಥವಾ ಕರಾವಳಿಯಲ್ಲಿ ಸಿಂಧದುರ್ಗದ ಬಳಿಯಲ್ಲಿ ಒಂದು ಫೋರ್ಟ್ ಇರುತ್ತೆ, ಹಳೇದಾಗಿರ್ತಕ್ಕಂಥ ನಮ್ಮ ಭಾರತ ದೇಶದ ಒಂದು ಕೋಟೆ ಇರುತ್ತೆ. ಸೊ ಆ ಒಂದು ಕೋಟೆಗೆ ಏನಂತ ಕರೀತಾ ಇದ್ರು ಅಂದ್ರೆ ವಿಜಯ್ ದುರ್ಗ್ ಅಂತ ಕರೀತಾ ಇದ್ರು. ಸೊ ಇದು ಈ ಒಂದು ಕೋಟೆ ಏನಿತ್ತು ಅಂದ್ರೆ ಮಹಾರಾಷ್ಟ್ರದ ಕೋಸ್ಟಲ್ ಇರ್ತಕ್ಕಂಥ ಸಿಂಧದುರ್ಗ್ ಕೋಟೆ ಏನಿತ್ತು, ಸೊ ಅದು ದಟ್ ಸರ್ವ್ಡ್ ಆಸ್ ಅ ನೇವಲ್ ಬೇಸ್ ಫಾರ್ ದಿ ಮರಾಠಾಸ್ ಅಂಡರ್ ದಿ ಛತ್ರಪತಿ ಶಿವಾಜಿ. ಅಂದ್ರೆ ಛತ್ರಪತಿ ಶಿವಾಜಿರವರ ಅಡಿಯಲ್ಲಿ ಮರಾಠರಿಗೆ ನೌಕಾ ನೆಲೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಸಿಂಧದುರ್ಗದ ಈ ಒಂದು ಪ್ರದೇಶಕ್ಕೆ ವಿಜಯದುರ್ಗ ಅಂತ ನಾಮಕರಣ ಮಾಡಿದ್ರು. ಅದೇ ಹೆಸರನ್ನ ಇವಾಗ ಈಸ್ಟರ್ನ್ ಕಮಾಂಡ್ಗೆ ಮರುನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದರ್ ಸ್ಟ್ರಕ್ಚರ್ಸ್ ಅಂದ್ರೆ ಕೇವಲ ಈಸ್ಟರ್ನ್ ಕಮಾಂಡ್ ಹೆಡ್ ಕ್ವಾರ್ಟರ್ಸ್ ಅನ್ನ ಮಾತ್ರವಲ್ಲ, ಇನ್ನೂ ಕೆಲವೊಂದು ಮರುನಾಮಕರಣಗಳನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದನ್ನ ನಾವಿಲ್ಲಿ ಮೆನ್ಷನ್ ಮಾಡೋದಾದ್ರೆ, ಕಿಚನರ್ ಹೌಸ್ ಅನ್ನ ಏನಂತ ನಾಮಕರಣ ಮಾಡಿರ್ತಾರೆ ಅಂದ್ರೆ ಮನೆಕ್ ಶಾ ಹೌಸ್ ಅಂತ ನಾಮಕರಣ ಮಾಡಿರ್ತಾರೆ. ಸೊ ಇಲ್ಲಿರ್ತಕ್ಕಂಥ ಅಂದ್ರೆ ಫೀಲ್ಡ್ ಮಾರ್ಷಲ್ ಶಾಮ್ ಮಾಣೆಕ್ ಶಾ ಅವರ ಗೌರವಾರ್ಥಕವಾಗಿ ಕಿಚನರ್ ಹೌಸ್ ಅನ್ನ ಮಾಣೆಕ್ ಶಾ ಹೌಸ್ ಆಗಿ ಮರುನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಮಾಣೆಕ್ ಶಾ ಅಂತಕ್ಕಂಥವ್ರು ಇವರು ಫೀಲ್ಡ್ ಮಾರ್ಷಲ್ ಆಗಿರ್ತಾರೆ. ಅಂದ್ರೆ ಸ್ಯಾಮ್ ಮಾಣೆಕ್ ಶಾ ಅಂತಕ್ಕಂಥ ಹೆಸರನ್ನ ಸೊ ಅಲ್ಲಿರ್ತಕ್ಕಂಥ ಕಿಚನರ್ ಹೌಸ್ಗೆ ಮರುನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಸೇಂಟ್ ಜಾರ್ಜ್ ಗೇಟ್ ಅನ್ನ ಶಿವಾಜಿ ಗೇಟ್ ಅಂತ ಮರುನಾಮಕರಣ ಮಾಡಿರ್ತಾರೆ. ಸೊ ಈ ವಾಸ್ ದಿ ಮರಾಠ ವಾರಿಯರ್ ಕಿಂಗ್ ಛತ್ರಪತಿ ಶಿವಾಜಿ. ಸೊ ಛತ್ರಪತಿ ಶಿವಾಜಿ ಅವರ ಹೆಸರನ್ನ ಸೊ ಅಲ್ಲಿರ್ತಕ್ಕಂಥ ಒಂದು ಸೇಂಟ್ ಜಾರ್ಜ್ ಗೇಟ್ ಏನಿದೆ, ಸೊ ಅದನ್ನ ಇನ್ಮೇಲೆ ಶಿವಾಜಿ ಗೇಟ್ ಅಂತ ಮರುನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಬ್ರಿಟಿಷರ ಹೆಸರುಗಳನ್ನ ಅಥವಾ ಅವರ ಕಾಲದಲ್ಲಿ ಇಟ್ಟಿದ್ದಂತಹ ಹೆಸರುಗಳನ್ನ ಸೊ ಈಗ ಇಂಡಿಜಿನೈಸ್ ಮಾಡ್ತಕ್ಕಂಥದ್ದು ಈ ಒಂದು ಮರುನಾಮಕರಣದ ಉದ್ದೇಶವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ದಕ್ಷಿಣ ಗೋಳಾರ್ಧದಲ್ಲಿ ಅತಿ ದೊಡ್ಡ ಹಿಂದೂ ದೇವಾಲಯವೆಂದು ಗುರುತಿಸಲ್ಪಟ್ಟಿರುವ ಹೆಸರೇನು ಅಥವಾ ಗುರುತಿಸಲ್ಪಟ್ಟಿರುವ ದೇವಾಲಯ ಯಾವುದು? ಸೊ ವಾಟ್ ಇಸ್ ದ ನೇಮ್ ಆಫ್ ದಿ ಹಿಂದೂ ಟೆಂಪಲ್ ರೆಕಗ್ನೈಸ್ಡ್ ಆಸ್ ದಿ ಲಾರ್ಜೆಸ್ಟ್ ಇನ್ ದಿ ಸದರ್ನ್ ಹೆಮಿಸ್ಫಿಯರ್? ಅಂದ್ರೆ ನಮ್ಮ ಒಂದು ಭೂಗೋಳ ಏನಿರುತ್ತೆ, ಸೊ ಅದರ ದಕ್ಷಿಣ ಅರ್ಧಗೋಳದಲ್ಲಿ ಇರ್ತಕ್ಕಂಥ ಅತ್ಯಂತ ಬೃಹತ್ ಆಗಿರ್ತಕ್ಕಂಥ ಹಿಂದೂ ದೇವಾಲಯ ಎಂದು ಯಾವುದನ್ನ ಗುರುತಿಸಲಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಶ್ರೀ ಸ್ವಾಮಿನಾರಾಯಣ ಮಂದಿರ. ಸೊ ಸದರ್ನ್ ಹೆಮಿಸ್ಫಿಯರ್ ನಲ್ಲಿಯೇ ಗಾತ್ರದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ದೇವಸ್ಥಾನವಾಗಿರುತ್ತೆ. ಸೊ ಆ ಒಂದು ಟೆಂಪಲ್ ನ ಚಿತ್ರವನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದು ಹಿಂದೂ ಟೆಂಪಲ್ ಆಗಿರುತ್ತೆ. ಸೊ ಇದು ದಕ್ಷಿಣಾರ್ಧ ಗೋಳದಲ್ಲಿಯೇ ಅತ್ಯಂತ ಬೃಹತ್ ಆಗಿರ್ತಕ್ಕಂಥ ದೇವಸ್ಥಾನವಾಗಿರುತ್ತೆ. ಸೊ ಇದನ್ನ ನಾವು ಬಾಪ್ಸ್ ಶ್ರೀ ಸ್ವಾಮಿನಾರಾಯಣ ಮಂದಿರ ಅಂತ ಕರೀತೇವೆ. ಬಾಪ್ಸ್ ಅಂದ್ರೆ ಏನು ಅಂತ ನಾನು ಮುಂದೆ ಹೇಳ್ತೇನೆ. ಸೊ ಪ್ರಸ್ತುತವಾಗಿ ನೀವು ಈ ದೇವಸ್ಥಾನದ ಹೆಸರನ್ನ ನೆನ್ಪಿಟ್ಕೊಳ್ಳಿ. ಇದನ್ನ ನಾವು ಸ್ವಾಮಿನಾರಾಯಣ್ ಮಂದಿರ್ ಅಂತ ಹೇಳ್ತೇವೆ. ಸೊ ಇದು ಸೌತ್ ಆಫ್ರಿಕಾದ ಜೋಹಾನ್ಸ್ಬರ್ಗ್ ನಲ್ಲಿ ಕಟ್ಟಲಾಗಿರ್ತಕ್ಕಂಥ ಒಂದು ದೇವಸ್ಥಾನವಾಗಿರುತ್ತೆ. ಸೊ ಇದು ಪ್ರಸ್ತುತವಾಗಿ ಹಿಂದೂ ಟೆಂಪಲ್ ಇನ್ ದಿ ಸದರ್ನ್ ಹೆಮಿಸ್ಫಿಯರ್ ಅಂದ್ರೆ ಲಾರ್ಜೆಸ್ಟ್ ಅತಿ ದೊಡ್ಡ ಹಿಂದೂ ದೇವಾಲಯವಾಗಿರುತ್ತೆ. ದಕ್ಷಿಣ ಗೋಳಾರ್ಧದಲ್ಲಿರ್ತಕ್ಕಂಥ ಅತ್ಯಂತ ಬೃಹತ್ ಆಗಿರ್ತಕ್ಕಂಥ ದೇವಸ್ಥಾನ ಇದಾಗಿರುತ್ತೆ. ಸೊ ಇದು ಈ ಟೆಂಪಲ್ ಏನಿದೆ, ಇಟ್ ಈಸ್ ಪ್ರೆಸೆಂಟ್ ಅಟ್ ಮೇಫೇರ್ ವೆಸ್ಟ್ ಜೋಹಾನ್ಸ್ಬರ್ಗ್. ಸೊ ಜೋಹಾನ್ಸ್ಬರ್ಗ್ ನಲ್ಲಿ ಮೇಫೇರ್ ವೆಸ್ಟ್ ನಲ್ಲಿ ಈ ಒಂದು ದೇವಸ್ಥಾನವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿರ್ತಕ್ಕಂಥ ಆರ್ಕಿಟೆಕ್ಚರ್ ಅಥವಾ
ವಾಸ್ತುಶಿಲ್ಪದ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಇಂಟ್ರಿಕೇಟ್ ಆರ್ಕಿಟೆಕ್ಚರಲ್ ಡಿಸೈನ್ಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಅಂದರೆ ಸಂಕೀರ್ಣವಾಗಿರ್ತಕ್ಕಂಥ ವಾಸ್ತುಶಿಲ್ಪವನ್ನು ನಾವು ನೋಡ್ಬೋದಾಗಿರುತ್ತೆ. ಟ್ರೆಡಿಷನಲ್ ಇಂಡಿಯನ್ ಕ್ರಾಫ್ಟ್ಮನ್ಶಿಪ್ ಅಂದರೆ ನಮ್ಮ ಭಾರತ ದೇಶದ ಸಾಂಪ್ರದಾಯಿಕ ಕರಕುಶಲತೆಯನ್ನು ಹೊಂದಿರತಕ್ಕಂಥ ವಾಸ್ತುಶಿಲ್ಪವನ್ನು ಈ ದೇವಾಲಯದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ವಿ ಕ್ಯಾನ್ ಸಿ ಬ್ಯೂಟಿಫುಲ್ ಕಾರ್ವಿಂಗ್ಸ್, ಮಾರ್ಬಲ್ ವರ್ಕ್ ಮತ್ತೆ ವೈಬ್ರೆಂಟ್ ಡೆಕೋರೇಷನ್ಸ್ ಅಂದರೆ ಸುಂದರವಾದ ಕೆತ್ತನೆಗಳು, ಅಮೃತ ಶಿಲೆಯಿಂದ ಮಾಡಿರ್ತಕ್ಕಂಥ ವರ್ಕ್ಗಳು ಮತ್ತೆ ರೋಮಾಂಚನಕಾರಿಯಾಗಿರ್ತಕ್ಕಂಥ ಅಲಂಕಾರಗಳನ್ನು ಸೊ ಈ ಒಂದು ದೇವಸ್ಥಾನದಲ್ಲಿ ನಾವು ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಸೊ ಇದು ಕಮ್ಯುನಿಟಿ ಅಥವಾ ಸಮುದಾಯದ ಮೇಲೆ ಯಾವ ರೀತಿಯ ಪರಿಣಾಮ ಅಥವಾ ಇಂಪ್ಯಾಕ್ಟ್ ಅನ್ನು ಬೀರುತ್ತೆ ಅಂತ ನಾವು ನೋಡೋದಾದ್ರೆ, ಇಟ್ ಪ್ಲೇಸ್ ಅ ವೈಟಲ್ ರೋಲ್ ಇನ್ ಪ್ರಮೋಟಿಂಗ್ ಹಿಂದೂ ವ್ಯಾಲ್ಯೂಸ್, ಫೇತ್ ಆ್ಯಂಡ್ ಸರ್ವಿಸ್ ಅಂದರೆ ಹಿಂದೂಗಳ ಮೌಲ್ಯಗಳು, ನಂಬಿಕೆ ಮತ್ತು ಸೇವೆಯನ್ನು ಉತ್ತೇಜನ ಮಾಡುವಲ್ಲಿ ಈ ದೇವಸ್ಥಾನವು ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಸೆನ್ಸ್ ಆಫ್ ಯೂನಿಟಿ ಆ್ಯಂಡ್ ಹಾರ್ಮನಿ ಅಮಾಂಗ್ ದಿ ಲೋಕಲ್ ಕಮ್ಯುನಿಟಿ ಅಂದರೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಸಮುದಾಯಗಳಲ್ಲಿ ಏಕತೆ ಮತ್ತು ಸಾಮರಸ್ಯವನ್ನು ಭಾವನೆಯನ್ನು ಹುಟ್ಟು ಹಾಕುವಲ್ಲಿ ಸೊ ಈ ಒಂದು ದೇವಸ್ಥಾನದ ಮಹತ್ವವನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಐ ಟೋಲ್ಡ್ ಯು ಇದಕ್ಕೆ ಬಾಪ್ಸ್ ಅಂತ ಇತ್ತು, ಅಂದರೆ ದೇವಸ್ಥಾನದ ಹೆಸರಿನ ಮುಂಚೆ BAPS ಅಂತ ಇತ್ತು. BAPS ಅಂದರೆ ಏನು ಅಂದರೆ ಬೋಚಸಾನ್ವಾಸಿ ಅಕ್ಷರ ಪುರುಷೋತ್ತಮ ಸ್ವಾಮಿನಾರಾಯಣ ಸಂಸ್ಥಾ ಅಂತ ಕರೀತೇವೆ. ಸೊ ಇದೊಂದು ಸಂಸ್ಥೆ, ಒಂದು ಆರ್ಗನೈಸೇಷನ್ ಆಗಿರುತ್ತೆ. ಸೊ ಈ ಒಂದು ಆರ್ಗನೈಸೇಷನ್ ಅನ್ನ ಇನ್ ಶಾರ್ಟ್ ನಾವೇನಂತ ಕರಿತೀವಿ ಅಂದ್ರೆ BAPS ಅಂತ ಕರಿತೇವೆ. ಸೊ ಇದು ಹಿಂದೂ ರಿಲಿಜಿಯಸ್ ಅಂಡ್ ಸ್ಪಿರಿಚುವಲ್ ಆರ್ಗನೈಸೇಷನ್ ಆಗಿರುತ್ತೆ. ಅಂದ್ರೆ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತೆ ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಸಂಸ್ಥೆ ಆಗಿರುತ್ತೆ. ಸೊ ಈ ಒಂದು ಸಂಸ್ಥೆ ಅಥವಾ ಈ ಒಂದು ಆರ್ಗನೈಸೇಷನ್ ಏನಿದೆ ದಟ್ ಫಾಲೋಸ್ ದಿ ಟೀಚಿಂಗ್ಸ್ ಆಫ್ ಭಗವಾನ್ ಸ್ವಾಮಿನಾರಾಯಣ. ಸೊ ಭಗವಾನ್ ಸ್ವಾಮಿನಾರಾಯಣನ ಬೋಧನೆಗಳೇನಿರುತ್ತವೆ ಸೊ ಅದನ್ನ ಫಾಲೋ ಮಾಡ್ತಕ್ಕಂಥ ಒಂದು ಆರ್ಗನೈಸೇಷನ್ ಆಗಿರುತ್ತೆ. ಸೊ ಈ ಒಂದು ಆರ್ಗನೈಸೇಷನ್ ಅನ್ನ ನಮ್ಮ ಭಾರತ ದೇಶದಲ್ಲಿ 19th ಸೆಂಚುರಿ ಅಥವಾ 19ನೇ ಶತಮಾನದಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. UNHRC ಅನ್ನು ಈ ಕೆಳಗಿನಂತೆ ಉತ್ತಮವಾಗಿ ಯಾವುದು ವಿವರಿಸುತ್ತದೆ? ದ UNHRC ಇಸ್ ಬೆಸ್ಟ್ ಡಿಸ್ಕ್ರೈಬ್ಡ್ ಆಸ್. UNHRC ಅನ್ನು ನಾವು ಅನ್ ಇಂಟರ್ ಗವರ್ನಮೆಂಟಲ್ ಬಾಡಿ ವಿತ್ ಇನ್ UN ಸಿಸ್ಟಮ್ ಅಂತ ಹೇಳ್ತೇವೆ. ಅಂದರೆ ವಿಶ್ವಸಂಸ್ಥೆಯ ವ್ಯವಸ್ಥೆ ಒಳಗಡೆ ಇರತಕ್ಕಂಥ ಒಂದು ಅಂತರ್ ಸರ್ಕಾರಿ ಸಂಸ್ಥೆಯನ್ನು ನಾವೇನಂತ ಕರಿತೀವಿ ಅಂದರೆ UNHRC ಅಂದರೆ ಯುನೈಟೆಡ್ ನೇಷನ್ಸ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಹೇಳ್ತೇವೆ. ಸೊ ಹಾಗಿದ್ರೆ ಈ ಒಂದು ಯುನೈಟೆಡ್ ನೇಷನ್ಸ್ ಹ್ಯೂಮನ್ ರೈಟ್ಸ್ ಕಮಿಷನ್ ಯಾಕೆ ಸುದ್ದಿಯಲ್ಲಿದೆ ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಡೊನಾಲ್ಡ್ ಟ್ರಂಪ್ ಆಫ್ಟರ್ ಈ ಬಿಕೇಮ್ ದಿ ಪ್ರೆಸಿಡೆಂಟ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಸಾಕಷ್ಟು ರ್ಯಾಡಿಕಲ್ ಚೇಂಜಸ್ ಅನ್ನ ನಾವು ವಿಟ್ನೆಸ್ ಮಾಡ್ತಾ ಇದ್ದೇವೆ. ಸೊ ಒನ್ ಆಫ್ ದಿ ಎಕ್ಸಾಂಪಲ್ಸ್ ಅನ್ನ ನಾವು ನೋಡೋದಾದ್ರೆ, ಸೊ ಕಮಿಂಗ್ ಔಟ್ ಆಫ್ ದಿ ಪ್ಯಾರಿಸ್ ಅಗ್ರಿಮೆಂಟ್ ಅಥವಾ ಪ್ಯಾರಿಸ್ ಒಪ್ಪಂದದಿಂದ ಅವರು ಹೊರಗಡೆ ಬಂದಿದ್ದಾರೆ. ಈವನ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಥವಾ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಕೂಡ ಸೊ ಅವರು ಹೊರಗಡೆ ಬಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇದೇ ರೀತಿ ಇನ್ನೂ 2 ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡಿರ್ತಾರೆ. ಆ ಪ್ರಮುಖ ನಿರ್ಧಾರಗಳೇನು ಅಂದರೆ ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಇಂದ ಕೂಡ ಹೊರಗಡೆ ಬಂದಿದ್ದಾರೆ. ಸೊ ಅದಾದ್ಮೇಲೆ ಪ್ಯಾಲೆಸ್ಟೈನ್ ರೆಫ್ಯೂಜೀಸ್ಗಳು ಅಥವಾ ಪ್ಯಾಲೆಸ್ಟೈನ್ ನಿರಾಶ್ರಿತರಿಗೆ ಫಂಡ್ ಮಾಡ್ತಕ್ಕಂಥ ಒಂದು ಯೂನಿಟ್ ಇರುತ್ತೆ. ಸೊ ಆ ಒಂದು ಘಟಕದಿಂದ ಕೂಡ ಇವರು ವಿಡ್ರಾ ಮಾಡ್ಕೊಂಡಿರ್ತಕ್ಕಂಥ ನಿರ್ಧಾರವನ್ನ ಸೊ ಇಲ್ಲಿ ತಿಳಿಸಿರ್ತಾರೆ. ಸೊ ಇದರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ತಾ ಬರೋಣ. ಸೊ President Donald Trump announced United States will withdraw from the United Nations Human Rights Body. ಅಂದರೆ ವಿಶ್ವಸಂಸ್ಥೆಯ ಉನ್ನತ ಮಾನವ ಹಕ್ಕುಗಳ ಸಂಸ್ಥೆಯಿಂದ ಅವರು ಹೊರಗಡೆ ಬಂದಿರತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ಸೊ ಅದಾದ್ಮೇಲೆ UNRWA ಅಂತ ಹೇಳ್ತೇವೆ. UNRWA ಅಂದರೆ ಯುನೈಟೆಡ್ ನೇಷನ್ ರಿಲೀಫ್ ಅಂಡ್ ವರ್ಕ್ಸ್ ಏಜೆನ್ಸಿ ಫಾರ್ ಪ್ಯಾಲೆಸ್ಟೈನ್ ರೆಫ್ಯೂಜೀಸ್ ಇನ್ ನಿಯರ್ ಈಸ್ಟ್ ಅಂತ ಹೇಳ್ತೇವೆ. ಅಂದರೆ ಮಧ್ಯಪ್ರಾಚ್ಯದಾದ್ಯಂತ ಪ್ಯಾಲೆಸ್ಟೈನಿಯನ್ನರಿಗೆ ಸೇವೆಗಳನ್ನು ಒದಗಿಸುವ ಸಂಸ್ಥೆ ಆಗಿರ್ತಕ್ಕಂಥ UNRWA ಏನಿದೆ ಸೊ ಇದಕ್ಕೆ ಹಣವನ್ನು ಅಂದರೆ ಫಂಡಿಂಗ್ ಮಾಡ್ತಕ್ಕಂಥದ್ದನ್ನ ಅವರು ಪುನರಾರಂಭ ಮಾಡೋದಿಲ್ಲ ಅಂತಕ್ಕಂಥ ನಿರ್ಧಾರವನ್ನು ತಿಳಿಸಿರ್ತಾರೆ. ಸೊ ಈ ಒಂದು UNRWA ಏನಿದೆ ಸೊ ಇದು ಪ್ಯಾಲೆಸ್ಟೈನ್ ರೆಫ್ಯೂಜೀಸ್ಗೆ ಫಂಡ್ ಮಾಡ್ತಕ್ಕಂಥ ಒಂದು ಯೂನಿಟ್ ಆಗಿರುತ್ತೆ. ಸೊ ಈ ಒಂದು ಯೂನಿಟ್ ಮುಂಚೆ ಅಂದರೆ ಡೊನಾಲ್ಡ್ ಟ್ರಂಪ್ ಮುಂಚೆ ಪ್ರೆಸಿಡೆಂಟ್ ಆಗಿದ್ದಾಗ ಅದನ್ನು ವಿಡ್ರಾ ಮಾಡಿದ್ರು. ಅದಾದಮೇಲೆ ಜೋ ಬೈಡನ್ ಬಂದಾಗ ಅದೇ ಸ್ಟೇಟಸ್ ಕೋವನ್ನು ಮೆನ್ಷನ್ ಮಾಡಿರ್ತಾರೆ. ಅಂದರೆ ಆ ಒಂದು ಡೊನೇಷನ್ ಅಲ್ಲಿ ಯಾವುದೇ ಬದಲಾವಣೆಗಳನ್ನು ಮಾಡ್ಕೊಂಡಿರೋದಿಲ್ಲ. ಮತ್ತೊಮ್ಮೆ ಈಗ ಡೊನಾಲ್ಡ್ ಟ್ರಂಪ್ ಪ್ರೆಸಿಡೆಂಟ್ ಆದ ನಂತರ ಸೊ ಅದನ್ನು ಅವರು ರೀಅಫರ್ಮ್ ಮಾಡಿರ್ತಾರೆ. ಅಂದರೆ ನಾವು ಅದಕ್ಕೆ ಫಂಡ್ ಮಾಡೋದಿಲ್ಲ ಅಂತಕ್ಕಂಥ ನಿರ್ಧಾರವನ್ನು ಸೊ ಮತ್ತೊಮ್ಮೆ ತಿಳಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಏನಿದು ಪ್ಯಾಲೆಸ್ಟೈನ್ ರೆಫ್ಯೂಜೀಸ್ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಸೊ ಇದು
ಜಿಯೋಪೊಲಿಟಿಕಲ್ ಪ್ರಾಬ್ಲಮ್ಗಿಂತ ಸ್ವಲ್ಪ ರಿಲಿಜಿಯಸ್ ಪ್ರಾಬ್ಲಮ್ ಅಂತ ಹೇಳ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಸೊ ಈ ವೈಟ್ ಪ್ಯಾಚ್ ಅನ್ನ ನೀವೇನು ನೋಡ್ತಾ ಇದ್ದೀರಾ, ಸೊ ದಿಸ್ ಈಸ್ ಇಸ್ರೇಲ್. ಸೊ ಆಕ್ಚುಲಿ US ಈಸ್ ಆಲ್ವೇಸ್ ಇನ್ ಫೇವರ್ ಆಫ್ ಇಸ್ರೇಲ್. ಸೊ ಇಸ್ರೇಲ್ಗೆ ಸ್ವಲ್ಪ ಫೇವರ್ ಆಗಿರುತ್ತೆ ಬಿಕಾಸ್ ಇಲ್ಲಿರ್ತಕ್ಕಂಥ ಕಮ್ಯುನಿಟಿ ಮೋಸ್ಟ್ ಆಫ್ ದೆಮ್ ಆರ್ ಜೀವ್ಸ್ ಆಗಿರ್ತಾರೆ. ಸೊ ಈ ನಿಟ್ಟಿನಲ್ಲಿ US ಅವರು ಆಲ್ವೇಸ್ ಇಸ್ರೇಲ್ಗೆ ಅವರು ಫೇವರ್ ಆಗಿರ್ತಾರೆ. ಸೊ ಅದಾದ್ಮೇಲೆ ಇಲ್ಲಿರ್ತಕ್ಕಂಥ ಗಾಜಾ ಸ್ಟ್ರಿಪ್ ಆಗಿರ್ಬೋದು ಮತ್ತೆ ಇಲ್ಲಿರ್ತಕ್ಕಂಥ ವೆಸ್ಟ್ ಬ್ಯಾಂಕ್ ಆಗಿರ್ಬೋದು, ಸೊ ಇದನ್ನ ನಾವು ಪ್ಯಾಲೆಸ್ಟೀನಿಯನ್ಸ್ ಅನ್ನ ನಾವು ಇಲ್ಲಿ ಹೆಚ್ಚಾಗಿ ನೋಡ್ಬೋದಾಗಿರುತ್ತೆ. ಸೊ ಈ ಪ್ಯಾಲೆಸ್ಟೀನಿಯನ್ಸ್ ಏನಿರ್ತಾರೆ, ಸೊ ಇದ್ರೊಳಗಡೆ ಜ್ಯೂಸ್ ಅನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಇವಾಗ ಪ್ಯಾಲೆಸ್ಟೀನ್ ರೆಫ್ಯೂಜೀಸ್ ಅಂದ್ರೆ ಏನು? ಪ್ಯಾಲೆಸ್ಟೀನ್ ರೆಫ್ಯೂಜೀಸ್ ಅಂದ್ರೆ ಸೊ ದೇ ಆರ್ ಮ್ಯಾಂಡೇಟರಿ ಪ್ಯಾಲೆಸ್ಟೀನ್ ಆಗಿರ್ತಾರೆ ಅಥವಾ ಅವರ ಡಿಸಿಡೆಂಟ್ಸ್ ಅಥವಾ ಅವರ ವಂಶಸ್ಥರಾಗಿರ್ತಾರೆ. ಸೊ ಇವರು ರೆಫ್ಯೂಜೀಸ್ ಯಾವಾಗ ಆಗಿರ್ತಾರೆ ಅಂದ್ರೆ 1948 ಅಲ್ಲಿ ಒಂದು ಪ್ಯಾಲೆಸ್ಟೀನಿಯನ್ ವಾರ್ ನಡೆಯುತ್ತೆ. 6 ದಿನಗಳ ಒಂದು ಯುದ್ಧ ನಡೆಯುತ್ತೆ. ಆ ಒಂದು ಯುದ್ಧದಲ್ಲಿ ನಿರಾಶ್ರಿತರಾಗಿರ್ತಕ್ಕಂಥವ್ರನ್ನ ನಾವು ಪ್ಯಾಲೆಸ್ಟೀನಿಯನ್ ರೆಫ್ಯೂಜೀಸ್ ಅಂತ ಕರಿತೇವೆ. ಸೊ ಇವಾಗ ಗೊತ್ತಾಯ್ತು ನಮಗೆ ಪ್ಯಾಲೆಸ್ಟೀನಿಯನ್ಸರು ಈ ಭಾಗದಿಂದ ಬಂದಿರತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಸೊ ಈ ಭಾಗಕ್ಕೆ ನಾವ್ಯಾಕೆ ಸಪೋರ್ಟ್ ಮಾಡಬೇಕು? ಕಾರಣ ಏನಂದ್ರೆ ಈ ಭಾಗದಲ್ಲಿ ಹಮಾಸ್ ಟೆರರಿಸ್ಟ್ಗಳು ಇರ್ತಾರೆ. ಆ ರೀತಿಯ ಭಯೋತ್ಪಾದಕರಿಗೆ ನಾವ್ಯಾಕೆ ಫಂಡ್ ಮಾಡಬೇಕು ಅನ್ನುವ ಕಾರಣದಿಂದ ಸೊ USA ಇದಕ್ಕೆ ಫಂಡ್ ಮಾಡ್ತಕ್ಕಂಥದ್ದನ್ನ ನಾವು ನಿಲ್ಸಿರೋ ನಿರ್ಧಾರವನ್ನ ಇನ್ನೂ ಹಾಗೆ ಕಂಟಿನ್ಯೂ ಮಾಡ್ತೀವಿ ಅಂತಕ್ಕಂಥ ನಿರ್ಧಾರವನ್ನ ಸೊ ಈಗ ತಿಳಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಟ್ರಂಪ್ ಅಕ್ಯೂಸ್ಡ್ ಅಂದ್ರೆ ಇವ್ರು ಮಾಡ್ತಾ ಇರ್ತಕ್ಕಂಥ ಅಕ್ಯೂಸೇಷನ್ ಏನು ಅಂದ್ರೆ UNHRC ಅಂದ್ರೆ ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಮೇಲೆ ಅದರಿಂದ ಅವರು ವಿಡ್ರಾ ಮಾಡ್ಕೊಳ್ಳಿಕ್ಕೆ ಅವ್ರು ಮಾಡಿರ್ತಕ್ಕಂಥ ಆರೋಪ ಏನು ಅಂದ್ರೆ ಸೊ ಇಟ್ ಈಸ್ ಹ್ಯಾವಿಂಗ್ ಅ ಕ್ರೋನಿಕ್ ಬಯಾಸ್ ಅಗೇನ್ಸ್ಟ್ ದಿ ಇಸ್ರೇಲ್ ಅಂದ್ರೆ ಇಸ್ರೇಲ್ನವರ ಮೇಲೆ ಅವರು ಪಕ್ಷಪಾತವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು US ನ ಆರೋಪವಾಗಿರುತ್ತೆ. ಅಂಡ್ ಅಲೋಯಿಂಗ್ ಹ್ಯೂಮನ್ ರೈಟ್ಸ್ ಅಬ್ಯೂಸರ್ಸ್ ಟು ಯೂಸ್ ದಿ ಆರ್ಗನೈಸೇಷನ್ ಟು ಶೀಲ್ಡ್ ದೆಮ್ಸೆಲ್ಫ್ ಫ್ರಮ್ ದಿ ಸ್ಕ್ರೂಟಿನಿ ಅಂದ್ರೆ ಸೊ UNHRC ಇಸ್ರೇಲ್ ವಿರುದ್ಧ ದೀರ್ಘಕಾಲದ ಪಕ್ಷಪಾತವನ್ನ ಮಾಡ್ತಾ ಇದೆ. ಅದು US ಮಾಡ್ತಾ ಇರ್ತಕ್ಕಂಥ ಒಂದು ಅಕ್ಯೂಸೇಷನ್ ಆಗಿದೆ. ಮಾನವ ಹಕ್ಕುಗಳ ದುರುಪಯೋಗ ಮಾಡುವವರ ಪರಿಶೀಲನೆಯಿಂದ ತಮ್ಮನ್ನು ರಕ್ಷಿಸಿಕೊಳ್ಳುವ ಸಂಘಟನೆಯನ್ನು ಬಳಸ್ಕೊಳ್ಳಿಕ್ಕೆ ಬೇರೆಯವರಿಗೆ ಅವಕಾಶ ಮಾಡ್ತಾ ಇದ್ದಾರೆ. ಅಂದ್ರೆ ಹ್ಯೂಮನ್ ರೈಟ್ಸ್ ಅನ್ನ ವೈಲೇಟ್ ಮಾಡ್ತಾ ಇರ್ತಕ್ಕಂಥ ಬೇರೆಯವರಿಗೆ ಸೊ ಸ್ಕ್ರೂಟನಿ ಮಾಡದಂತೆ ತಪ್ಪಿಸ್ಕೊಳ್ಳಿಕ್ಕೆ ಇದು ಅವಕಾಶ ಮಾಡಿಕೊಡ್ತಾ ಇದೆ ಅನ್ನೋ ಕಾರಣದಿಂದ ಸೊ UNHRC ಇಂದ ಅವರು ವಿಡ್ರಾ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿದೆ. ಸೊ ಅದರ ಜೊತೆಗೆ US had previously withdrawn from UNHRC in 2018 citing the similar concern ಅಂದ್ರೆ 2018ರಲ್ಲೂ ಕೂಡ ಇದೇ ಒಂದು ರೀಸನ್ ಅನ್ನ ಅವರು ಕೋಟ್ ಮಾಡುವ ಮುಖಾಂತರ UNHRC ಇಂದ ಅವರು ವಿಡ್ರಾ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಒನ್ಸ್ ಅಗೇನ್ ಇನ್ 2025 ಇದೇ ನಿರ್ಧಾರವನ್ನ ಅವರು ತೆಗೆದುಕೊಂಡಿರ್ತಾರೆ. ಸೊ ಅದರ ಜೊತೆಗೆ ಇದರಿಂದ ಆಗ್ತಕ್ಕಂಥ ಇಂಪ್ಯಾಕ್ಟ್ ಏನು ಅಂದ್ರೆ the US will not participate in the UNHRC and will not seek election to that body ಅಂದ್ರೆ ಅದರಿಂದ ಅವರು UNHRCಗೆ ಸಂಬಂಧಪಟ್ಟಂತೆ ಏನರಲ್ಲೂ ಕೂಡ ಅವರು ಭಾಗವಹಿಸೋದಿಲ್ಲ. ಸೊ ಅದ್ರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಚುನಾವಣೆಯಲ್ಲೂ ಕೂಡ USA ಭಾಗವಹಿಸದಂತೆ ನಿರ್ಧಾರವನ್ನ ತೆಗೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವಾಗ UNRWA ಫಂಡಿಂಗ್ ಅನ್ನ ಕೂಡ ಅವರು ಎಂಡ್ ಮಾಡ್ತಾರೆ. ಅಂದ್ರೆ ಅದಕ್ಕೆ ಕೊಡ್ತಕ್ಕಂಥ ಹಣಕಾಸನ್ನ ಕೂಡ ಅವರು ಎಂಡ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅವರು ಹಣಕಾಸನ್ನ ಕೊಡೋದನ್ನ ಎಂಡ್ ಮಾಡ್ಲಿಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ರೀಸನ್ ಏನು ಅಂದ್ರೆ ಟ್ರಂಪ್ ಅಕ್ಯೂಸ್ಡ್ UNRWA of being involved in the Hamas in the attack on Israel and harboring Hamas militants. ಅಂದ್ರೆ ಈ ಪ್ಯಾಲೆಸ್ಟೈನ್ ನಿರಾಶ್ರಿತರಿಗೆ ಫಂಡ್ ಅನ್ನ ಕೊಡೋದನ್ನ ಅವರು ವಿಡ್ರಾ ಮಾಡ್ಕೊಳ್ಳಿಕ್ಕೆ ರೀಸನ್ ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ ಇನ್ನೊಂದ್ಸತಿ ಹೇಳೋದಾದ್ರೆ ಇಸ್ರೇಲ್ ಮೇಲಿನ ದಾಳಿಗಳಲ್ಲಿ UNRWA ಹಮಾಸ್ ಜೊತೆ ಭಾಗಿಯಾಗಿದೆ ಮತ್ತು ಹಮಾಸ್ ಉಗ್ರಗಾಮಿಗಳಿಗೆ ಆಶ್ರಯ ನೀಡಿದೆ ಎಂದು ಟ್ರಂಪ್ ಆರೋಪಿಸಿರುವ ಕಾರಣದಿಂದ ಸೊ ಇವ್ರಿಗೆ ಕೊಡ್ತಕ್ಕಂಥ ಫಂಡ್ ಅನ್ನು ಕೂಡ ಅವರು ವಿಡ್ರಾ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ UNRWA ಇದೇನ್ ಮಾಡ್ತಾ ಇತ್ತು ಅಂದ್ರೆ ಇಟ್ ಪ್ರೊವೈಡ್ಸ್ ಕ್ರಿಟಿಕಲ್ ಸರ್ವಿಸಸ್ ಟು ಪ್ಯಾಲೆಸ್ಟೀನಿಯನ್ ರೆಫ್ಯೂಜೀಸ್ ಅಂದ್ರೆ ಪ್ಯಾಲೆಸ್ಟೀನಿಯನ್ ನಿರಾಶ್ರಿತರು ಯಾರಿರ್ತಾರೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ಮಾನವೀಯ ನೆರವನ್ನ ಕೊಡ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಇದು ಎಜುಕೇಶನ್ ಅಂದ್ರೆ ಶಿಕ್ಷಣ ಆಗಿರ್ಬೋದು, ಹೆಲ್ತ್ ಕೇರ್ ಆರೋಗ್ಯ ಆಗಿರ್ಬೋದು, ಸೊ ಅದಾದ್ಮೇಲೆ ಹ್ಯುಮ್ಯಾನಿಟೇರಿಯನ್ ಏಡ್ ಅಥವಾ ಮಾನವೀಯ ನೆರವನ್ನ ಕೊಡ್ತಕ್ಕಂಥ ಒಂದು ಸಂಸ್ಥೆ ಆಗಿತ್ತು. ಸೊ UNHRC ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಇದೊಂದು
UNHRC ಅಂದರೆ ನಿಮ್ಗೆ ಗೊತ್ತಿರಬೇಕು, ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಆಗಿರುತ್ತೆ. ಸೊ ಇದರ ಬಗ್ಗೆ ನಾನು ಬೇಸಿಕ್ ಮಾಹಿತಿಯನ್ನು ಇವಾಗ ಡಿಸ್ಕಸ್ ಮಾಡ್ತೇನೆ. ಸೊ ಇಷ್ಟೊತ್ತು ನಾನು ರೀಸೆಂಟ್ ಅಪ್ಡೇಟ್ ಏನಿದೆ ಅದನ್ನು ಡಿಸ್ಕಸ್ ಮಾಡಿದ್ದೀನಿ. UNHRCಯನ್ನು ಏನಕ್ಕೋಸ್ಕರ ಸ್ಥಾಪನೆ ಮಾಡಿದ್ರು, ಯಾವಾಗ ಸ್ಥಾಪನೆ ಮಾಡಿದ್ರು, ಸೊ ಅದನ್ನು ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಬರ್ತೇನೆ. ಸೊ UNHRC ಅಂತಕ್ಕಂಥದ್ದು ಇಂಟರ್ ಗವರ್ನಮೆಂಟಲ್ ಬಾಡಿ, ಅಂದರೆ ಸರ್ಕಾರಗಳ ನಡುವೆ ಇರತಕ್ಕಂಥ ಒಂದು ಅಂಗವಾಗಿರುತ್ತೆ. ಸೊ ದಟ್ ಕಮ್ಸ್ ವಿತ್ ಇನ್ ಯುನೈಟೆಡ್ ನೇಷನ್ ಸಿಸ್ಟಮ್, ಅಂದರೆ ವಿಶ್ವಸಂಸ್ಥೆಯ ವ್ಯವಸ್ಥೆಯ ಒಳಗಡೆ ಬರ್ತಕ್ಕಂಥ ಒಂದು ಬಾಡಿ ಆಗಿರುತ್ತೆ. ಸೊ ಇದು ಪ್ರೊಟೆಕ್ಟಿಂಗ್ ಹ್ಯೂಮನ್ ರೈಟ್ಸ್, ಅಂದರೆ ಮಾನವ ಹಕ್ಕುಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಘಟಕವಾಗಿ ಇದನ್ನು ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಮಾರ್ಚ್ 15, 2006 ಅಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಸೊ ಇದು ಮುಂಚೆ ಇದ್ದಂತಹ ಯುನೈಟೆಡ್ ನೇಷನ್ ಕಮಿಷನ್ ಆನ್ ಹ್ಯೂಮನ್ ರೈಟ್ಸ್ ಅಂತ ಇತ್ತು, ಅಂದರೆ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಆಯೋಗ ಅಂತ ಇತ್ತು. ಸೊ ಅದನ್ನು ಬದಲಾವಣೆ ಮಾಡಿ ಯುನೈಟೆಡ್ ನೇಷನ್ಸ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಅದನ್ನು ಸ್ಥಾಪನೆ ಮಾಡ್ತಾರೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನು ನಾವು ಯುನೈಟೆಡ್ ನೇಷನ್ ಆಫೀಸ್ ಜಿನೆವಾ ಇನ್ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ, ಸೊ ಇದರ ಕೇಂದ್ರ ಕಚೇರಿಯನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇದರ ಮೆಂಬರ್ಶಿಪ್ ಅಥವಾ ಸದಸ್ಯತ್ವವನ್ನು ನಾವು ನೋಡೋದಾದ್ರೆ 47 ಯುನೈಟೆಡ್ ನೇಷನ್ ಮೆಂಬರ್ ಸ್ಟೇಟ್ಸ್ ಎಲೆಕ್ಟೆಡ್ ಬೈ ದಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ, ಅಂದರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಿಂದ ಆಯ್ಕೆ ಆಗ್ತಕ್ಕಂಥ 47 ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳನ್ನು ಸೊ ಇದರ ಸದಸ್ಯರ ಅಡಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಟರ್ಮ್ ಅಥವಾ ಅವಧಿ ಎಷ್ಟಿರುತ್ತೆ ಅಂದರೆ, ಸೊ ಈ ಆಯ್ಕೆ ಆಗಿರ್ತಕ್ಕಂಥ ಮೆಂಬರ್ಸ್ ಅಥವಾ ಸದಸ್ಯರು ದೇ ಸರ್ವ್ ಫಾರ್ ಅ ಪೀರಿಯಡ್ ಆಫ್ 3 years, ಅಂದರೆ 3 ವರ್ಷಗಳ ಕಾಲ ಅವರು ಸೇವೆಯನ್ನು ಸಲ್ಲಿಸ್ತಾರೆ. ವಿತ್ ಇನ್ ದಿ ಪಾಸಿಬಿಲಿಟಿ ಆಫ್ ರೀ ಎಲೆಕ್ಷನ್ ಫಾರ್ ಅ ಸೆಕೆಂಡ್ ಟರ್ಮ್, ಅಂದರೆ ಎರಡನೇ ಅವಧಿಗೆ ಮರು ಆಯ್ಕೆಯಾಗುವ ಸಾಧ್ಯತೆ ಕೂಡ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಬಟ್ ಒನ್ ಟರ್ಮ್ ಬಂದು 3 ವರ್ಷಗಳವರೆಗೆ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇವಾಗ UNRWA ಬಗ್ಗೆ ಡಿಸ್ಕಸ್ ಮಾಡ್ತಾ ಬರೋಣ. UNRWA ಅಂದರೆ ಯುನೈಟೆಡ್ ನೇಷನ್ಸ್ ರಿಲೀಫ್ ಅಂಡ್ ವರ್ಕ್ಸ್ ಏಜೆನ್ಸಿ ಫಾರ್ ಪ್ಯಾಲೆಸ್ಟೀನ್ ರೆಫ್ಯೂಜೀಸ್ ಅಂತ ಕರೀತೇವೆ. ಸೊ ಇದು ಒಂದು UN ಏಜೆನ್ಸಿ ಆಗಿರುತ್ತೆ, ಅಂದರೆ ವಿಶ್ವಸಂಸ್ಥೆಯ ಒಂದು ಏಜೆನ್ಸಿ ಆಗಿರುತ್ತೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು ಡಿಸೆಂಬರ್ 8, 1949. ಯಾಕಂದ್ರೆ ಆ ಒಂದು ಪ್ಯಾಲೆಸ್ಟೀನಿಯನ್ ವಾರ್ ಆಗಿರ್ತಕ್ಕಂಥದ್ದು 1948 ಅಲ್ಲಿ. ಅವಾಗ ನಿರಾಶ್ರಿತಗೊಂಡಿರ್ತಕ್ಕಂಥ ಪ್ಯಾಲೆಸ್ಟೀನಿಯನ್ ನಿರಾಶ್ರಿತರನ್ನ 1949ರಲ್ಲಿ UNRWA ಅಡಿಯಲ್ಲಿ ಅವರನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಉದ್ದೇಶದಿಂದ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದರಲ್ಲಿ ಯಾವ ರೀತಿಯ ಸರ್ವೀಸಸ್ ಅನ್ನ ಇವಾಗ ಕೊಡ್ತಾ ಇದ್ದಾರೆ ಅಂದ್ರೆ 700 ಸ್ಕೂಲ್ಸ್ ಅನ್ನ ಇದರಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದು 500,000 ಸ್ಟೂಡೆಂಟ್ಸ್ಗೆ ಶಿಕ್ಷಣವನ್ನ ಕೊಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ 140 PHC ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅಥವಾ ಪ್ರೈಮರಿ ಹೆಲ್ತ್ ಸೆಂಟರ್ಗಳಾಗಿ 140 ಕೇಂದ್ರಗಳನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಇದು ಎಸೆನ್ಷಿಯಲ್ ಹೆಲ್ತ್ ಸರ್ವಿಸಸ್ ಅಥವಾ ಅಗತ್ಯವಾಗಿರ್ತಕ್ಕಂಥ ಆರೋಗ್ಯ ಸೇವೆಗಳನ್ನ ಕೊಡ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಹ್ಯುಮ್ಯಾನಿಟೇರಿಯನ್ ಏಡ್ ಅಥವಾ ಮಾನವೀಯ ನೆರವನ್ನು ಕೂಡ ಕೊಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರು ಫುಡ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದಾಗ್ಲಿ, ಕ್ಯಾಶ್ ಅನ್ನ ಅಸಿಸ್ಟ್ ಮಾಡ್ತಕ್ಕಂಥದ್ದಾಗ್ಲಿ, ಅದ್ರ ಜೊತೆಗೆ ಎಮರ್ಜೆನ್ಸಿ ರಿಲೀಫ್ ಅಥವಾ ತುರ್ತು ಪರಿಹಾರಗಳನ್ನ ಕೂಡ ಸೊ ಇದರ ಮುಖಾಂತರ ನೀಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಸೋಷಿಯಲ್ ಸರ್ವಿಸಸ್ ಅಥವಾ ಸಾಮಾಜಿಕ ಸೇವೆಗಳನ್ನ ಕೂಡ ಮಾಡ್ತಾರೆ. ಸೊ ಫಾರ್ ಎಕ್ಸಾಂಪಲ್ ವೊಕೇಶನಲ್ ಟ್ರೈನಿಂಗ್ ಅಂದ್ರೆ ವೃತ್ತಿಪರ ತರಬೇತಿಯನ್ನ ನೀಡ್ತಕ್ಕಂಥದ್ದು, ಮೈಕ್ರೋ ಫಿನಾನ್ಸ್ ಮಾಡ್ತಕ್ಕಂಥದ್ದು, ಮತ್ತೆ ಸೊ ಪ್ರೊಟೆಕ್ಷನ್ ಸರ್ವಿಸಸ್ ಅಥವಾ ರಕ್ಷಣಾ ಸೇವೆಗಳನ್ನ ಕೂಡ ಸೊ ಈ ಒಂದು ಫಂಡ್ ನ ಮುಖಾಂತರ ಅವರು ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಜಿಯೋಗ್ರಫಿಕಲ್ ಸ್ಕೋಪ್ ಅಂದ್ರೆ ಭೌಗೋಳಿಕ ವ್ಯಾಪ್ತಿ, ಎಲ್ಲೆಲ್ಲಿ ಈ ಒಂದು ರೆಫ್ಯೂಜಿಸ್ ಅನ್ನ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ, ಸೊ ಇದಕ್ಕೆ ಒನ್ಸ್ ಅಗೇನ್ ಐ ವಿಲ್ ಕಮ್ ಬ್ಯಾಕ್ ಟು ಮ್ಯಾಪ್. ಸೊ ಈ ಮ್ಯಾಪ್ ಅಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವಿ, ಸೊ ಇಸ್ರೇಲ್ ಅನ್ನ ನಾವಿಲ್ಲಿ ಡಿಸ್ಕಸ್ ಮಾಡಿದ್ವಿ. ಈ ಗಾಜಾ ಸ್ಟ್ರಿಪ್ ಮತ್ತೆ ವೆಸ್ಟ್ ಬ್ಯಾಂಕ್ ಏನಿದೆ, ಸೊ ಇದು ಇಲ್ಲಿ ಪ್ಯಾಲೆಸ್ಟೀನಿಯನ್ಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಇರ್ತಕ್ಕಂಥ ಇನ್ನೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಏನು ಅಂದ್ರೆ, ಇಸ್ರೇಲ್ನ ಕ್ಯಾಪಿಟಲ್ ಸಿಟಿ ಆಗಿರ್ತಕ್ಕಂಥ ಜೆರುಸಲಂ ಕೂಡ ಈ ವೆಸ್ಟ್ ಬ್ಯಾಂಕ್ ಅಲ್ಲಿ ಬರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಈ ಇಸ್ರೇಲ್ನ ನೈಬರಿಂಗ್ ಕಂಟ್ರೀಸ್, ಈಜಿಪ್ಟ್ ಅನ್ನ ನೋಡ್ಬೋದು, ಇಲ್ಲಿ ಜೋರ್ಡಾನ್ ಅನ್ನ ನೋಡ್ಬೋದು, ಸಿರಿಯಾವನ್ನ ನೋಡ್ಬೋದು, ಅದಾದ್ಮೇಲೆ ಲೆಬನನ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ನೈಬರಿಂಗ್ ಕಂಟ್ರೀಸ್ ಅನ್ನ ನಾನು ಯಾಕೆ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದ್ರೆ, ಸೊ ಈ ಒಂದು ವ್ಯಾಪ್ತಿಯ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ವ್ಯಾಪ್ತಿ ಅಂದ್ರೆ ಸೊ UNRWA ಇದು ಎಷ್ಟು ಪ್ರದೇಶಗಳಲ್ಲಿ ತನ್ನ ಸೇವೆಯನ್ನ ಸಲ್ಲಿಸ್ತಾ ಇದೆ ಅನ್ನೋದನ್ನ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ನೋಡಿ, ಅದು ಎಲ್ಲೆಲ್ಲಿ ತನ್ನ ಸರ್ವಿಸಸ್ ಅನ್ನ ನೀಡ್ತಾ ಇದೆ ಅಂದ್ರೆ, ಜೋರ್ಡಾನ್, ಅದಾದ್ಮೇಲೆ ಲೆಬನನ್, ಸಿರಿಯಾ, ವೆಸ್ಟ್ ಬ್ಯಾಂಕ್ ಮತ್ತೆ ಗಾಜಾ ಸ್ಟ್ರಿಪ್ ನಲ್ಲಿ ತನ್ನ ಸೇವೆಗಳನ್ನ ನೀಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ರೆಫ್ಯೂಜಿ ಪಾಪ್ಯುಲೇಷನ್ ಅಂದ್ರೆ ನಿರಾಶ್ರಿತರ ಜನಸಂಖ್ಯೆ ಎಷ್ಟಿರುತ್ತೆ ಅಂದ್ರೆ 5.7 ಮಿಲಿಯನ್ ರಿಜಿಸ್ಟರ್ಡ್ ಪ್ಯಾಲೆಸ್ಟೀನಿಯನ್ ರೆಫ್ಯೂಜೀಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. 5.7 ಮಿಲಿಯನ್ ಅಷ್ಟು ನೋಂದಾಯಿತರಾಗಿರ್ತಕ್ಕಂಥ ಪ್ಯಾಲೆಸ್ಟೈನ್ ನಿರಾಶ್ರಿತರನ್ನ ಸೊ ಈ ಒಂದು ಫಂಡ್ ನ ಮುಖಾಂತರ ಅವರು ಕಾಪಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ.
ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಯಾವ ದೇಶಗಳು ಇಕೋವಾಸ್ನಿಂದ ಹಿಂದೆ ಸರಿಯುವುದಾಗಿ ಅಧಿಕೃತವಾಗಿ ಘೋಷಿಸಿವೆ? ಸೊ ವಿಚ್ ಕಂಟ್ರೀಸ್ ಹ್ಯಾವ್ ಅಫಿಷಿಯಲಿ ಅನೌನ್ಸ್ ದೇರ್ ವಿಡ್ರಾವಲ್ ಫ್ರಮ್ ಇಕೋವಾಸ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೈಜೀರಿಯಾ, ಗಾನಾ ಮತ್ತು ಸೆನೆಗಲ್. ಸೊ ಈ ರಾಷ್ಟ್ರಗಳು ಈ ಒಂದು ಇಕೋವಾಸ್ನಿಂದ ನೈಜೀರಿಯಾ, ಮಾಲಿ, ಒನ್ಸ್ ಅಗೇನ್ ದಿಸ್ ಇಸ್ ದಿ ಆನ್ಸರ್, ನೈಜರ್, ಮಾಲಿ ಮತ್ತು ಬರ್ಕಿನಾ ಫಾಸೋ ಈ 3 ರಾಷ್ಟ್ರಗಳು ಇಕೋವಾಸ್ನಿಂದ ನಿರ್ಗಮನ ಹೊಂದತಕ್ಕಂಥ ಒಂದು ನಿರ್ಧಾರವನ್ನು ತಿಳಿಸಿರ್ತಾರೆ. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಇಕೋವಾಸ್ ಅಂದರೆ ಏನು, ಸೊ ಇದರಲ್ಲಿದ್ದಂತಹ ಮೆಂಬರ್ ಕಂಟ್ರೀಸ್ ಯಾವ್ದ್ಯಾವುದು, ಇದನ್ನು ಯಾವ ಕಾರಣಕ್ಕಾಗಿ ಫಾರ್ಮೇಷನ್ ಮಾಡಿರ್ತಾರೆ, ಸೊ ಇವಾಗ ಈ 3 ರಾಷ್ಟ್ರಗಳು ನೈಜರ್, ಮಾಲಿ ಆ್ಯಂಡ್ ಬರ್ಕಿನಾ ಫಾಸೋ ಯಾವ ಕಾರಣಕ್ಕಾಗಿ ಹೊರಗಡೆ ಬರ್ತಾ ಇದ್ದಾವೆ, ಸೊ ಎಲ್ಲ ಪಾಯಿಂಟ್ಸನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇಲ್ಲಿ ಈ ಒಂದು ಮ್ಯಾಪ್ನಲ್ಲಿ ಸೊ ದಿಸ್ ಇಸ್ ವೆರಿ ಕ್ಲಿಯರ್. ಸೊ ನಾನು ಹೇಳ್ತಕ್ಕಂಥ 3 ರಾಷ್ಟ್ರಗಳು ಏನೋ ನೈಜರ್, ಮಾಲಿ ಆ್ಯಂಡ್ ಬರ್ಕಿನೋ ಫಾಸೋ. ಸೊ ಈ ಒಂದು ಇಕೋವಾಸ್ನಿಂದ ಹೊರಗಡೆ ಬಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಆ್ಯಕ್ಚುಲಿ ಇಲ್ಲೊಂದು ಕಂಟ್ರಿ ಇದೆ, ಇದು ಗಿನಿಯಾ ಆಗಿರುತ್ತೆ. ಸೊ ಇದನ್ನು ಆ್ಯಕ್ಚುಲಿ ಸಸ್ಪೆಂಡ್ ಮಾಡಿದ್ದಾರೆ, ಅಂದರೆ ಇಕೋವಾಸ್ನಿಂದ ಅವರೇ ಅದನ್ನು ಅಮಾನತುಗೊಳಿಸಿದ್ದಾರೆ. ಬಟ್ ವಾಲಂಟಿಯರ್ ಆಗಿ ಅಂದರೆ ಸ್ವಯಂ ಪ್ರೇರಿತವಾಗಿ ಇಲ್ಲಿರ್ತಕ್ಕಂಥ ಮಾಲಿ, ನೈಜರ್ ಮತ್ತು ಬರ್ಕಿನೋ ಫಾಸೋ ಸೊ ಇದರಿಂದ ಹೊರಗಡೆ ಬಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಮಿಕ್ಕಿದ ಗ್ರೀನ್ ಕಲರ್ ಅಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳು ಸೆನೆಗಲ್, ಐವರಿ ಕೋಸ್ಟ್, ಗಾನಾ ಮತ್ತೆ ನೈಜೀರಿಯಾ. ಸೊ ಇವೆಲ್ಲ ಕೂಡ ಇನ್ನೂ ಕೂಡ ಈವನ್ ಅದರ್ ಕಂಟ್ರೀಸ್ ಟೋಗೋ, ಬೆನಿನ್, ಲೈಬೀರಿಯಾ. ಸೊ ಇವೆಲ್ಲ ರಾಷ್ಟ್ರಗಳು ಮುಂದೆ ಹೇಳ್ತೀನಿ ನಾನು ಯಾವ್ಯಾವ ಕಂಟ್ರೀಸ್ ಇದ್ರೊಳಗಡೆ ಇದೆ ಅಂತ. ಸೊ ಇವೆಲ್ಲ ಕೂಡ ಈಗಲೂ ಕೂಡ ಇಕೋವಾಸ್ ಅಡಿಯಲ್ಲಿ ಇರುತ್ತೆ. ಬಟ್ 3 ರಾಷ್ಟ್ರಗಳು ಮಾತ್ರ ಇದರಿಂದ ಹೊರಗಡೆ ಬರ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಆ 3 ರಾಷ್ಟ್ರಗಳು ನೈಜರ್, ಮಾಲಿ ಮತ್ತೆ ಬರ್ಕಿನಾ ಫಾಸೋ ಆಗಿರ್ತವೆ. ಸೊ ಇವರು ಎಕನಾಮಿಕ್ ಕಮ್ಯುನಿಟಿ ಆಫ್ ವೆಸ್ಟ್ ಆಫ್ರಿಕನ್ ಸ್ಟೇಟ್ಸ್ ಅಂತ ಹೇಳ್ತೇವೆ. ಸೊ ಇಕೋವಾಸ್ ಅಂದ್ರೆ ಪಶ್ಚಿಮ ಆಫ್ರಿಕಾ ರಾಷ್ಟ್ರಗಳ ಆರ್ಥಿಕ ಸಮುದಾಯ ಅಂತ ಹೇಳ್ತೇವೆ. ಸೊ ಈ ಒಂದು ಸಮುದಾಯದಿಂದ ಹೊರಗಡೆ ಬಂದಿರತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಏನಕ್ಕೋಸ್ಕರ ಇವರು ಹೊರಗಡೆ ಬರ್ತಾ ಇದ್ದಾರೆ ಅಂದ್ರೆ ಬಿಕಾಸ್ ಆಫ್ ದಿ ಪೊಲಿಟಿಕಲ್ ಅಂಡ್ ಎಕನಾಮಿಕ್ ಚಾಲೆಂಜಸ್, ಅಂದ್ರೆ ರಾಜಕೀಯ ಮತ್ತು ಆರ್ಥಿಕ ಸವಾಲುಗಳ ಕಾರಣದಿಂದ ಸೊ ಇದರಿಂದ ಹೊರಗಡೆ ಬರ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ರೀಸನ್ಸ್ ಅನ್ನ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋದಾದ್ರೆ ಡಿಸ್ಕಂಟೆಂಟ್ ವಿತ್ ಇಕೋವಾಸ್ ಪಾಲಿಸೀಸ್ ಮತ್ತೆ ಇಂಟರ್ವೆನ್ಷನ್ಸ್, ಅಂದ್ರೆ ಇಕೋವಾಸ್ ನಲ್ಲಿ ಅವರು ಮಾಡ್ತಾ ಇರ್ತಕ್ಕಂಥ ನೀತಿಗಳಿಂದ ಅವರು ಅಸಮಾಧಾನಗೊಂಡಿರ್ತಕ್ಕಂಥದ್ದು ಒಂದು ಕಾರಣವಾಗಿರುತ್ತೆ. ಸೊ ದೆ ಲ್ಯಾಕ್ ಸಪೋರ್ಟ್ ಅಂಡ್ ಕೋಆಪರೇಷನ್, ಅಂದ್ರೆ ಇಕೋವಾಸ್ ನಿಂದ ಯಾವುದೇ ರೀತಿಯ ಬೆಂಬಲ ನಮಗೆ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಇನ್ನೊಂದು ರೀಸನ್ ಆಗಿರುತ್ತೆ. ಅದ್ರ ಜೊತೆಗೆ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಮತ್ತೆ ಸೆಕ್ಯೂರಿಟಿ ಕನ್ಸರ್ನ್ಸ್, ಅಂದ್ರೆ ಭದ್ರತೆಯ ಕೊರತೆಗಳ ಕಾರಣವನ್ನ ನೀಡುವ ಮುಖಾಂತರ ಸೊ ಇದರಿಂದ ಹೊರಗಡೆ ಬಂದಿರತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಇಂಪ್ಲಿಕೇಶನ್ಸ್, ಹೊರಗಡೆ ಬಂದಿರೋದ್ರಿಂದ ಆಗಬಹುದಾಗಿರ್ತಕ್ಕಂಥ ಪರಿಣಾಮಗಳೇನು ಅಂತ ನಾವು ನೋಡೋದಾದ್ರೆ ಎಕನಾಮಿಕ್ ಇಂಪ್ಯಾಕ್ಟ್ ಅಥವಾ ಆರ್ಥಿಕ ಪರಿಣಾಮ ಆಗುತ್ತೆ. ಸೊ ಪೊಟೆನ್ಷಿಯಲ್ ಡಿಸಪ್ಷನ್ ಆಫ್ ಟ್ರೇಡ್ ಅಂಡ್ ಎಕನಾಮಿಕ್ ಆಕ್ಟಿವಿಟೀಸ್, ಅಂದ್ರೆ ಈ ಒಂದು ರಾಷ್ಟ್ರಗಳಿಗೆ ಸಂಬಂಧಪಟ್ಟಂತೆ ಅವರ ಒಂದು ಆರ್ಥಿಕ ಚಟುವಟಿಕೆಗಳು ಅಥವಾ ಈ ಒಂದು ಇಂಟರ್ನ್ಯಾಷನಲ್ ಟ್ರೇಡ್ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರ ಏನಿರುತ್ತೆ ಸೊ ಅದರಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಪಾಸಿಬಲ್ ಲಾಸ್ ಆಫ್ ಆಕ್ಸೆಸ್ ಟು ಇಕೋವಾಸ್ ಫಿನಾನ್ಷಿಯಲ್ ರಿಸೋರ್ಸಸ್ ಅಂಡ್ ಸಪೋರ್ಟ್, ಅಂದ್ರೆ ಇಕೋವಾಸ್ ಅಡಿಯಲ್ಲಿ ಬರ್ತಕ್ಕಂಥ ಧನ ಸಹಾಯವನ್ನ ಅವರು ಇನ್ನು ಮುಂದೆ ಪಡಿಲಿಕ್ಕೆ ಸಾಧ್ಯವಾಗದೇ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈಗ ಎಕನಾಮಿಕ್ ಕಮ್ಯುನಿಟಿ ಆಫ್ ವೆಸ್ಟ್ ಆಫ್ರಿಕನ್ ಸ್ಟೇಟ್ಸ್ ಇದರ ಬಗ್ಗೆ ಬೇಸಿಕ್ ಮಾಹಿತಿಯನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ ಇದು ರೀಜನಲ್ ಪೊಲಿಟಿಕಲ್ ಅಂಡ್ ಎಕನಾಮಿಕ್ ಯೂನಿಯನ್ ಆಗಿರುತ್ತೆ. ಅಂದ್ರೆ ಸ್ಥಳೀಯವಾಗಿರ್ತಕ್ಕಂಥ ರಾಜಕೀಯ ಮತ್ತು ಆರ್ಥಿಕವಾಗಿರ್ತಕ್ಕಂಥ ಒಕ್ಕೂಟವಾಗಿರುತ್ತೆ. ಸೊ ಇದರಲ್ಲಿ 15 ಕಂಟ್ರೀಸ್ 15 ಕಂಟ್ರೀಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಆ 15 ರಾಷ್ಟ್ರಗಳು ವೆಸ್ಟ್ ಆಫ್ರಿಕಾದಲ್ಲಿ ಕಂಡು ಬರ್ತಕ್ಕಂಥ ರಾಷ್ಟ್ರಗಳು. ಸೊ ಈ ಒಂದು ಒಕ್ಕೂಟವನ್ನ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು ಮೇ 28, 1975 ಅಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ. ಸೊ ಇದರ ಫೌಂಡಿಂಗ್ ಟ್ರೀಟಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಟ್ರೀಟ್ ಆಫ್ ಲೋಗೋಸ್ ಅಂತ ಕರಿತೇವೆ. ಅಂದ್ರೆ ಲೋಗೋಸ್ ಒಪ್ಪಂದದ ಮುಖಾಂತರ ಸೊ ಇಕೋವಾಸ್ ಅನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರ ಉದ್ದೇಶಗಳು, ಯಾವ ಕಾರಣಕ್ಕಾಗಿ ಇದನ್ನ ಸ್ಥಾಪನೆ ಮಾಡಿದ್ರು ಅಂತ ನಾವು ನೋಡೋದಾದ್ರೆ ಟು ಪ್ರಮೋಟ್ ಎಕನಾಮಿಕ್ ಇಂಟಿಗ್ರೇಷನ್, ಅಂದ್ರೆ ಆರ್ಥಿಕ ಏಕೀಕರಣವನ್ನ ಸಾಧನೆ ಮಾಡ್ತಕ್ಕಂಥದ್ದು, ಕೋಆಪರೇಷನ್ ಅಂದ್ರೆ ಸಹಕಾರವನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಎನ್ಹಾನ್ಸ್ ಪೊಲಿಟಿಕಲ್ ಸ್ಟೆಬಿಲಿಟಿ ಅಂದ್ರೆ ರಾಜಕೀಯ ಸ್ಥಿರತವನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಅದ್ರ ಜೊತೆಗೆ ಸೋಷಿಯಲ್ ಅಂಡ್ ಕಲ್ಚರಲ್ ಡೆವಲಪ್ಮೆಂಟ್ ಸಾಮಾಜಿಕ ಮತ್ತೆ ಸಾಂಸ್ಕೃತಿಕ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥದ್ದು. ಸೊ ಈ ಒಂದು ಅಸೋಸಿಯೇಷನ್ ನ ಮುಖ್ಯವಾಗಿರ್ತಕ್ಕಂಥ ಆಬ್ಜೆಕ್ಟಿವ್ಸ್ ಆಗಿರ್ತವೆ. ಸೊ ಇದರ ಮೆಂಬರ್ ಸ್ಟೇಟ್ಸ್ ಅನ್ನ ನಾವು ನೋಡೋದಾದ್ರೆ ಬೆನಿನ್, ಸೊ ಬರ್ಕಿನೋ ಫಾಸೋ ಸೊ ಇವಾಗ ವಿಡ್ರಾ ಮಾಡ್ಕೊಂಡಿರುತ್ತೆ, ಕೇಪ್ ವರ್ಡೆ, ಐವರಿ ಕೋಸ್ಟ್, ಗ್ಯಾಂಬಿಯಾ, ಗಾನಾ, ಗಿನಿಯಾನ ಇವಾಗ ಸಸ್ಪೆಂಡ್ ಅಥವಾ ಅದನ್ನ ಅಮಾನತುಗೊಳಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ
ಅದಾದ್ಮೇಲೆ ಗಿನಿಯಾ ಬಿಸಾವ್, ಲೈಬೇರಿಯಾ, ಮಾಲಿ. ಸೊ ಮಾಲಿ ವಿಡ್ರಾ ಮಾಡ್ಕೊಂಡಿರುತ್ತೆ, ನೈಜರ್ ಇದರಿಂದ ಹೊರಗಡೆ ಬಂದಿರುತ್ತೆ, ನೈಜೀರಿಯಾ ಇನ್ನೂ ಇದೆ, ಸೆನೆಗಲ್, ಸಿರಾ ಲಿಯಾನ್ ಮತ್ತೆ ಟೋಗೋ. ಸೊ ಇವೆಲ್ಲ ಸೊ ಪ್ರಸ್ತುತವಾಗಿ ಇದರಲ್ಲಿ ಇರ್ತಕ್ಕಂಥವು. ಯಾವ್ದ್ಯಾವ್ದು ಹೊರಗಡೆ ಬಂದಿದೆ, ಯಾವ್ದು ಸಸ್ಪೆಂಡ್ ಆಗಿದೆ, ಸೊ ಎಲ್ಲ ಮಾಹಿತಿಯನ್ನ ನಾವಿಲ್ಲಿ ಡಿಸ್ಕಸ್ ಮಾಡಿರ್ತೇವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಬ್ಲೂ ಗೋಸ್ಟ್ ಯಾವ ರೀತಿಯ ಬಾಹ್ಯಾಕಾಶ ನೌಕೆ? ಸೊ ವಾಟ್ ಟೈಪ್ ಆಫ್ ಸ್ಪೇಸ್ ಕ್ರಾಫ್ಟ್ ಈಸ್ ಬ್ಲೂ ಗೋಸ್ಟ್? ಬ್ಲೂ ಗೋಸ್ಟ್ ಅನ್ನು ನಾವು ಲೂನಾರ್ ಲ್ಯಾಂಡರ್ ಅಂತ ಕರಿತೀವಿ. ಅಂದ್ರೆ ಚಂದ್ರನಲ್ಲಿ ಆಗಿರ್ತಕ್ಕಂಥ ಲ್ಯಾಂಡರ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಬ್ಲೂ ಗೋಸ್ಟ್ ಅಂತ ಕರಿತೇವೆ. ಹಾಗಿದ್ರೆ ಬ್ಲೂ ಗೋಸ್ಟ್ ಯಾಕೆ ಸುದ್ದಿಯಲ್ಲಿದೆ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಬ್ಲೂ ಗೋಸ್ಟ್ ಅಂತಕ್ಕಂಥದ್ದು ಈಗ ಕೆಲವೊಂದು ಚಿತ್ರಗಳನ್ನ ಕಳಿಸಿರುವ ಕಾರಣದಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ Firefly Aerospace Blue Ghost Lander as indeed captured some stunning images of moon and earth during its mission. ಅಂದ್ರೆ ಫೈರ್ಫ್ಲೈ ಏರೋಸ್ಪೇಸ್ ಬ್ಲೂ ಗೋಸ್ಟ್ ಲ್ಯಾಂಡರ್ ಇದರ ಸಂಪೂರ್ಣವಾಗಿರ್ತಕ್ಕಂಥ ಹೆಸರಾಗಿರುತ್ತೆ. ಇದು ತನ್ನ ಕಾರ್ಯಾಚರಣೆಯ ಸಮಯದಲ್ಲಿ ಚಂದ್ರ ಮತ್ತು ಭೂಮಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಅದ್ಭುತವಾಗಿರ್ತಕ್ಕಂಥ ಚಿತ್ರಗಳನ್ನ ಸೆರೆ ಹಿಡಿದಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಫೈರ್ಫ್ಲೈ ಬ್ಲೂ ಗೋಸ್ಟ್ ಲ್ಯಾಂಡರ್ ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಇದು ಲೂನಾರ್ ಲ್ಯಾಂಡರ್ ಆಗಿರುತ್ತೆ. ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಫೈರ್ಫ್ಲೈ ಏರೋಸ್ಪೇಸ್ ನವರು ಡೆವಲಪ್ ಮಾಡಿರ್ತಕ್ಕಂಥ ಚಂದ್ರನ ಲ್ಯಾಂಡರ್ ಆಗಿ ಇದನ್ನ ಲಾಂಚ್ ಮಾಡಿರ್ತಾರೆ. ಸೊ ಇದನ್ನ ಏನಕ್ಕೆ ಲಾಂಚ್ ಮಾಡಿರ್ತಾರೆ ಅಂದ್ರೆ ಟು ಎಕ್ಸ್ಪ್ಲೋರ್ ಮೂನ್, ಚಂದ್ರನ ಬಗ್ಗೆ ಅನ್ವೇಷಣೆ ಮಾಡಲಿಕ್ಕೆ, ಅದ್ರ ಜೊತೆಗೆ ಟು ಕಂಡಕ್ಟ್ ಸೈಂಟಿಫಿಕ್ ರಿಸರ್ಚ್ ಅಂದ್ರೆ ವೈಜ್ಞಾನಿಕ ಸಂಶೋಧನೆಯನ್ನ ಮಾಡುವ ಕಾರಣದಿಂದ ಸೊ ಇದನ್ನ ಲಾಂಚ್ ಮಾಡಿರ್ತಾರೆ. ಸೊ ಇದರ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ ಡಿಲಿವರ್ ಪೇಲೋಡ್ಸ್ ಟು ಲೂನಾರ್ ಸರ್ಫೇಸ್ ಅಂದ್ರೆ ಚಂದ್ರನ ಮೇಲ್ಮೈಗೆ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಅನ್ನ ಡೆಲಿವರ್ ಮಾಡ್ತಕ್ಕಂಥದ್ದು, ಕಂಡಕ್ಟ್ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ಸ್ ಅಂದ್ರೆ ವೈಜ್ಞಾನಿಕ ಸಂಶೋಧನೆಗಳು ಅಥವಾ ಪ್ರಯೋಗಗಳನ್ನ ಮಾಡ್ತಕ್ಕಂಥದ್ದು, ಗ್ಯಾದರ್ ಡೇಟಾ ಟು ಸಪೋರ್ಟ್ ಫ್ಯೂಚರ್ ಮ್ಯಾನ್ಡ್ ಮಿಷನ್ ಅಂದ್ರೆ ಭವಿಷ್ಯದಲ್ಲಿ ಮಾಡಬಹುದಾಗಿರ್ತಕ್ಕಂಥ ಮಾನವ ಮಿಷನ್ಗಳೇನಿರ್ತವೆ ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಡೇಟಾವನ್ನ ಸಂಗ್ರಹಣೆ ಮಾಡ್ತಕ್ಕಂಥದ್ದು ಸೊ ಇದರ ಉದ್ದೇಶವಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇದರ ಕೆಪಾಸಿಟಿಯನ್ನ ನಾವು ನೋಡೋದಾದ್ರೆ ಇಟ್ ಕ್ಯಾನ್ ಕ್ಯಾರಿ ಅಪ್ ಟು 150 kgs ಆಫ್ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ 150 kgಗಳವರೆಗೆ ವೈಜ್ಞಾನಿಕ ಇನ್ಸ್ಟ್ರೂಮೆಂಟ್ಗಳನ್ನ ಅಥವಾ ಕಾರ್ಗೋಗಳನ್ನ ಸಾಗಿಸ್ತಕ್ಕಂಥ ಒಂದು ಕೆಪಾಸಿಟಿ ಇರುತ್ತೆ. ಸೊ ಇಟ್ ವಾಸ್ ಪ್ಲಾನ್ ಟು ಲ್ಯಾಂಡ್ ಅಂದ್ರೆ ಎಲ್ಲಿ ಇದನ್ನ ಲ್ಯಾಂಡ್ ಮಾಡಲಿಕ್ಕೆ ಪ್ಲಾನ್ ಮಾಡಿರ್ತಾರೆ ಅಂದ್ರೆ ಒಂದು ಕ್ರೇಟರ್ ಇರುತ್ತೆ. ವಿ ನೋ ದಟ್ ಚಂದ್ರನ ಸರ್ಫೇಸ್ ಆದ್ಯಂತ ಲಾಟ್ ಆಫ್ ಕ್ರೇಟರ್ಸ್ ಅಥವಾ ಕಂದಕಗಳಿರುತ್ತೆ. ಸೊ ಯಾವ ಕಂದಕದ ಬಳಿ ಇದನ್ನ ಲ್ಯಾಂಡ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿರ್ತಾರೆ ಅಂದ್ರೆ ಶಾಕಲ್ಟನ್ ಕ್ರೇಟರ್ ಅಂತ ಬರುತ್ತೆ. ಸೊ ಇದು ಲೂನಾರ್ ಸೌತ್ ಪೋಲ್ ಅಂದ್ರೆ ಚಂದ್ರನ ದಕ್ಷಿಣ ಧ್ರುವದಲ್ಲಿರ್ತಕ್ಕಂಥ ಶಕಲ್ಟನ್ ಕ್ರೇಟರ್ ನಲ್ಲಿ ಸೊ ಇದನ್ನ ಲ್ಯಾಂಡ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿರ್ತಾರೆ. ಸೊ ಯಾಕೆ ಇದೇ ಭಾಗದಲ್ಲಿ ಇದನ್ನ ಲ್ಯಾಂಡ್ ಮಾಡಿಸ್ತಾರೆ ಅಂದ್ರೆ ಸೊ ಪೊಟೆನ್ಷಿಯಲ್ ವಾಟರ್ ಐಸ್ ಡೆಪಾಸಿಟ್ಸ್ ಅಂದ್ರೆ ಈ ಒಂದು ಪ್ರದೇಶದಲ್ಲಿ ನೀರಿನ ಮಂಜುಗಡ್ಡೆಯ ನಿಕ್ಷೇಪಗಳಿಂದ ಕೂಡಿರುವ ಕಾರಣದಿಂದ ಸೊ ಇಲ್ಲಿ ಲ್ಯಾಂಡ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಬೆಲೆ ನಿಗದಿ ಸಮಿತಿಯ ಸ್ಥಾಪನೆಯು ಕರ್ನಾಟಕ ಸರ್ಕಾರವು ಬೆಂಗಳೂರು ವ್ಯಾಪಾರ ಕಾರಿಡಾರ್ ಆರ್ಥಿಕತೆಗೆ ಹೆಚ್ಚು ಡ್ಯಾಶ್ ವಿಧಾನವನ್ನು ಅಳವಡಿಸಿಕೊಳ್ಳುತ್ತಿವೆ ಎಂದು ಸೂಚಿಸುತ್ತದೆ. ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿ ಪ್ರೈಸ್ fixation panel suggests that the Karnataka government is adopting a more dash approach to the economy of Bengaluru business corridor. See, Bengaluru business corridor ಗೆ ಸಂಬಂಧಪಟ್ಟಂತೆ ಸೊ ಈಗ ಬೆಲೆಯನ್ನ ನಿಗದಿಪಡಿಸಲಿಕ್ಕೆ ಒಂದು ಸಮಿತಿಯನ್ನ ಮಾಡಿರ್ತಾರೆ. ಹಾಗಿದ್ರೆ ಈ ಬೆಲೆಯನ್ನ ನಿಗದಿ ಮಾಡುವ ಕಾರಣಕ್ಕಾಗಿ ಅವರು ಯಾವ ಅಪ್ರೋಚ್ ಅನ್ನ ಬಳಸ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹಸ್ತಕ್ಷೇಪಾಕಾರ ಅಥವಾ ಸಕ್ರಿಯ ಒಳಗೊಳ್ಳುವಿಕೆ ಅಥವಾ ಇಂಟರ್ವೆನ್ಷನಿಸ್ಟ್ ಅಥವಾ ಆಕ್ಟಿವ್ ಇನ್ವಾಲ್ವ್ಮೆಂಟ್ ಅಂತ ಹೇಳ್ತೇವೆ. ಸೊ ಒಂದು ಸಮಿತಿಯನ್ನ ಕ್ರಿಯೇಟ್ ಮಾಡುವ ಮುಖಾಂತರ ಆ ಬೆಲೆಗಳನ್ನ ಸ್ಟೆಬಿಲೈಸ್ ಅಥವಾ ಸ್ಥಿರತೆಯನ್ನ ಕಾಪಾಡುವ ಕಾರಣದಿಂದ ಒಂದು ಸಮಿತಿಯನ್ನ ನಮ್ಮ ಕರ್ನಾಟಕದ ಈ ಒಂದು ಎಕನಾಮಿಕ್ ಕಾರಿಡಾರ್ ಏನಿದೆ, ಆ ಎಕನಾಮಿಕ್ ಬಿಸ್ನೆಸ್ ಕಾರಿಡಾರ್ ಏನಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಸಮಿತಿಯನ್ನ ನೇಮಕ ಮಾಡಲಾಗಿರುತ್ತೆ. ಸೊ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್, ಸೊ ನಮ್ಮ ಬೆಂಗಳೂರಿನ ಬಿಸ್ನೆಸ್ ಕಾರಿಡಾರ್ ಏನಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಗವರ್ನಮೆಂಟ್ ಪ್ಲಾನ್ಸ್ ಪ್ರೈಸ್ ಫಿಕ್ಸೇಷನ್ ಪ್ಯಾನಲ್ ಅಂದರೆ ನಮ್ಮ ಕರ್ನಾಟಕ ಸರ್ಕಾರ ಬೆಲೆ ನಿಗದಿ ಸಮಿತಿ ರಚನೆಗೆ ಸರ್ಕಾರ ಯೋಜನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ದಿಸ್ ಇಸ್ ಡನ್ ಬೈ ಗವರ್ಮೆಂಟ್ ಆಫ್ ಕರ್ನಾಟಕ. ಸೊ ಅವ್ರಿನ್ನು ಪ್ಲಾನ್ ಮಾಡ್ತಾ ಇದ್ದಾರೆ. ಏನು ಪ್ಲಾನ್ ಮಾಡ್ತಾ ಇದ್ದಾರೆ ಅಂದರೆ ಪ್ರೈಸ್ ಫಿಕ್ಸೇಷನ್ ಪ್ಯಾನಲ್ ಅನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು. ಸೊ ಎಲ್ಲಿ ಅಂದರೆ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ಗೋಸ್ಕರ ಒಂದು ಬೆಲೆಯನ್ನು ಪಡಿಸ್ತಕ್ಕಂಥ ಸಮಿತಿಯನ್ನು ರಚನೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ.
ಸೊ ಈ ಪ್ರೈಸ್ ಫಿಕ್ಸೇಷನ್ ಪ್ಯಾನಲ್ ಏನಿದೆ, ಇಟ್ ಪ್ಲಾನ್ಸ್ ಟು ಎಸ್ಟಾಬ್ಲಿಷ್ ಅ ಪ್ಯಾನಲ್ ಟು ರೆಗ್ಯುಲೇಟ್ ಅಂಡ್ ಸ್ಟೆಬಿಲೈಸ್ ಪ್ರೈಸಸ್, ಅಂದರೆ ಬೆಲೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಮತ್ತೆ ಅದನ್ನು ಸ್ಥಿರತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಈ ಒಂದು ಪ್ಯಾನಲ್ ಅನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ದೇ ಎನ್ಶೋರ್ ಫೇರ್ ಪ್ರೈಸಿಂಗ್ ಪ್ರಾಕ್ಟೀಸಸ್, ಅಂದರೆ ನ್ಯಾಯಯುತ ಬೆಲೆಯನ್ನು ನಿಗದಿ ಮಾಡ್ತಕ್ಕಂಥದ್ದು, ಪ್ರಿವೆಂಟ್ ಪ್ರೈಸ್ ಗಾಜಿಂಗ್, ಅಂದರೆ ಬೆಲೆ ಏರಿಕೆಯನ್ನು ಪ್ರಿವೆಂಟ್ ಮಾಡ್ತಕ್ಕಂಥದ್ದು, ಆ್ಯಂಡ್ ಕ್ರಿಯೇಟ್ ಪ್ರೆಡಿಕ್ಟಬಲ್ ಪ್ರೈಸಿಂಗ್ ಎನ್ವೈರನ್ಮೆಂಟ್, ಅಂದರೆ ಬೆಲೆ ನಾವು ಕೂಡ ಪ್ರಿಡಿಕ್ಟ್ ಮಾಡ್ಬೋದು, ಆ ರೀತಿಯ ಸನ್ನಿವೇಶವನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಈ ಒಂದು ಪ್ಯಾನಲ್ನ ಒಂದು ಜವಾಬ್ದಾರಿಯಾಗಿರುತ್ತೆ. ಸೊ ಈಗ ನಾವು ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಅಂದರೆ ಏನು ಅಂತ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಏನಿದೆ, ಇಟ್ ಈಸ್ ಅ ಸಿಗ್ನಿಫಿಕೆಂಟ್ ಎಕನಾಮಿಕ್ ಹಬ್ ಅಂತ ಕರಿತೇವೆ, ಅಂದರೆ ಪ್ರಮುಖವಾಗಿರ್ತಕ್ಕಂಥ ಆರ್ಥಿಕ ಕೇಂದ್ರವನ್ನು ನಾವು ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಅಂತ ಕರಿತೇವೆ. ಸೊ ಇದು ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿರ್ತಕ್ಕಂಥ ಒಂದು ಕಾರಿಡಾರ್ ಆಗಿರುತ್ತೆ. ಸೊ ಇದು it encompasses ಏರಿಯಾಸ್ ವಿತ್ ಅ ಹೈ ಕಾನ್ಸಂಟ್ರೇಷನ್ ಆಫ್ ಬಿಸ್ನೆಸಸ್, ಅಂದರೆ ಅಧಿಕ ಸಂಖ್ಯೆಯ ಬಿಸ್ನೆಸ್ಗಳು ಇರತಕ್ಕಂಥ ಒಂದು ಏರಿಯಾ ಆಗಿರುತ್ತೆ. ಟೆಕ್ ಪಾರ್ಕ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ, ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸನ್ನು ಹೊಂದಿರತಕ್ಕಂಥ ಒಂದು ಪ್ರದೇಶಗಳಾಗಿರುತ್ತೆ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸನ್ನು ಕೊಡೋದಾದರೆ ವೈಟ್ ಫೀಲ್ಡ್ ಎಲೆಕ್ಟ್ರಾನಿಕ್ ಸಿಟಿ, ಮಾರ್ತಳ್ಳಿ, ಮಾನ್ಯತಾ ಟೆಕ್ ಪಾರ್ಕ್, ಇವೆಲ್ಲವನ್ನು ನಾವು ಬಿಸ್ನೆಸ್ ಕಾರಿಡಾರ್ಸ್ ಆಫ್ ಬೆಂಗಳೂರು ಅಂತ ನಾವು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ವಾಟ್ ಇಸ್ ದ ಎಕನಾಮಿಕ್ ಸಿಗ್ನಿಫಿಕೆನ್ಸ್, ಸೊ ಇದರಿಂದ ಆಗ್ತಕ್ಕಂಥ ಆರ್ಥಿಕ ಮಹತ್ವ ಏನು ಅಂತ ನಾವು ನೋಡೋದಾದರೆ, ಸೊ ಇಟ್ ಈಸ್ ಹೋಮ್ ಟು ನ್ಯೂಮರಸ್ ಮಲ್ಟಿನ್ಯಾಷನಲ್ ಕಂಪನೀಸ್, ಅಂದರೆ ಈ ಒಂದು ಪ್ರದೇಶಗಳಲ್ಲಿ ನಾವು ಸಾಕಷ್ಟು ಬಹುರಾಷ್ಟ್ರೀಯ ಕಂಪನಿಗಳನ್ನು ನಾವು ನೋಡ್ಬೋದಾಗಿರುತ್ತೆ, IT ಫರ್ಮ್ಸ್ಗಳನ್ನು ಮತ್ತು ಸ್ಟಾರ್ಟಪ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಟ್ ಕಾಂಟ್ರಿಬ್ಯೂಟ್ಸ್ ಟು ಸಸ್ಟೈನಬಲಿ ಟು ಸ್ಟೇಟ್ಸ್ GDP, ಅಂದರೆ ನಮ್ಮ ಕರ್ನಾಟಕದ GDPಗೆ ಅದು ಪ್ರಮುಖವಾಗಿ ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂಥ ಒಂದು ಪ್ರದೇಶಗಳಾಗಿರ್ತವೆ. ಸೊ ಇದರ ಕೀ ಫೀಚರ್ಸನ್ನು ನಾವು ನೋಡೋದಾದರೆ ಆಧುನಿಕ ತಂತ್ರಜ್ಞಾನದ ಕಚೇರಿಗಳು, ಮಾಡರ್ನ್ ಆಫೀಸ್ ಸ್ಪೇಸಸ್ ಮತ್ತು ಕನೆಕ್ಟಿವಿಟಿ ಮತ್ತು ಅಮ್ಯುನಿಟೀಸ್ಗಳನ್ನು ಈ ಒಂದು ಕಾರಿಡಾರ್ಸ್ಗಳಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಪ್ರೆಸೆನ್ಸ್ ಆಫ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್ಸ್, ಇನೋವೇಷನ್ ಹಬ್ಸ್ ಮತ್ತು ಟೆಕ್ನಾಲಜಿ ಇನ್ಕ್ಯುಬೇಟರ್ಸ್ ಅನ್ನ ಹೊಂದಿರತಕ್ಕಂಥ ಪ್ರದೇಶಗಳನ್ನು ನಾವು ಬಿಸ್ನೆಸ್ ಕಾರಿಡಾರ್ಸ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ವರ್ಲ್ಡ್ ಕ್ಲಾಸ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್, ಅಂದರೆ ಅತ್ಯುತ್ತಮವಾಗಿರ್ತಕ್ಕಂಥ ಅಥವಾ ವಿಶ್ವ ದರ್ಜೆಯ ಶೈಕ್ಷಣಿಕ ಸಂಸ್ಥೆಗಳು ಮತ್ತು ಟ್ರೈನಿಂಗ್ ಸೆಂಟರ್ಸ್, ತರಬೇತಿ ಕೇಂದ್ರಗಳು, ಸ್ಕಿಲ್ ಡೆವಲಪ್ಮೆಂಟ್, ಅಂದರೆ ಕೌಶಲ್ಯವನ್ನು ಸಪೋರ್ಟ್ ಮಾಡ್ತಕ್ಕಂಥ ತರಬೇತಿ ಕೇಂದ್ರಗಳನ್ನು ಕೂಡ ನಾವಿಲ್ಲಿ ವಿಟ್ನೆಸ್ ಮಾಡ್ಬೋದಾಗಿರುತ್ತೆ. ಸೊ ವಾಟ್ ಆರ್ ದಿ ಚಾಲೆಂಜಸ್, ಅಂದರೆ ಈ ರೀತಿಯ ಪ್ರದೇಶಗಳಲ್ಲಿ ಬರಬಹುದಾಗಿರ್ತಕ್ಕಂಥ ಸವಾಲುಗಳೇನು ಅಂದರೆ, ಆಫ್ಕೋರ್ಸ್ ದೇರ್ ವಿಲ್ ಬಿ ಟ್ರಾಫಿಕ್ ಕಂಜೆಷನ್, ಅಂದರೆ ಹೆಚ್ಚಿನ ಸಂಚಾರ ದಟ್ಟಣೆಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಬಾಟಲ್ ನೆಕ್ಸ್ ಅಂದರೆ ಸಡನ್ ಆಗಿ ಸೊ ಅಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗೋದನ್ನು ನಾವು ನೋಡ್ಬೋದಾಗಿರುತ್ತೆ, ಅದನ್ನು ಬಾಟಲ್ ನೆಕ್ ಅಂತ ಹೇಳ್ತೇವೆ. ಸೊ ಎನ್ವೈರನ್ಮೆಂಟಲ್ ಕನ್ಸರ್ನ್, ಆಬ್ವಿಯಸ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದ್ದಷ್ಟು ಅಲ್ಲಿ ಪರಿಸರ ಮಾಲಿನ್ಯ ಹೆಚ್ಚಾಗುತ್ತೆ. ಸೊ ವೇಸ್ಟ್ ಮ್ಯಾನೇಜ್ಮೆಂಟ್, ಅಂದರೆ ತ್ಯಾಜ್ಯವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು, ಅದಾದಮೇಲೆ ಮಾಲಿನ್ಯ, ಅದಾದಮೇಲೆ ಗ್ರೋತ್, ಬೆಳವಣಿಗೆಯನ್ನು ಸಸ್ಟೈನಬಲ್ ಡೆವಲಪ್ಮೆಂಟ್ ಜೊತೆಗೆ ಮ್ಯಾಚ್ ಮಾಡ್ತಕ್ಕಂಥದ್ದು. ಸೊ ಅಲ್ಲಿರ್ತಕ್ಕಂಥ ಸವಾಲುಗಳಾಗಿ ನಾವು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 815. ಸೊ ಇಲ್ಲಿಗೆ ವಿಡಿಯೋನ ಪಾಸ್ ಮಾಡಿ, ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1 ಆ್ಯಂಡ್ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 2 ಆಗಿರುತ್ತೆ. ಸೊ ಮುಂದಿನ ಸೆಷನಲ್ಲಿ ನಾನು ನೆಕ್ಸ್ಟ್ ಡೇಟ್ಸ್ ಕರೆಂಟ್ ಅಫೇರ್ಸ್ ಅನ್ನು ಡಿಸ್ಕಸ್ ಮಾಡ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್, ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.